ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇದು 2025ನ ಕೊನೆ ವ್ಲಾಗ್ ಆಗಿರುತ್ತೆ. ಎಷ್ಟು ಟೈಮ್ ಬಂದು 11:30. ಸೊ ಇನ್ನು 12 ಗಂಟೆಗೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ವ್ಲಾಗ್ನ ಮಾಡ್ತಿದ್ವಿ. ನೀವು ನನ್ನ ಕಣ್ಣು ನೋಡ್ಬೋದು, ಫುಲ್ಲು ನಿದ್ದೆ ಬರ್ತಿದೆ ಗೈಸ್. ಯಾವಾಗ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿದೆ, ಬಟ್ ಕೇಕ್ ಕಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ನೂ ಎದ್ದಿದ್ವಿ. ಇನ್ನೂ ಹಾಫ್ ಆನ್ ಅವರು ಏನು ಮಾಡೋದು ಅಂತ ಅನ್ಕೋಬೇಕಾದ್ರೆ ಸೊ ನಾನು ಆಸ್ಮಿಯ ಕ್ವಶನ್ ಹಾಕಿದೆ. ಸೊ ಈ ವರ್ಷದ ಕೊನೆ ವ್ಲಾಗ್ ಇದ್ದು, ಸೊ ನಿಮ್ಗೇನೇ ಡೌಟ್ ಇದ್ರು ಕೇಳಿ ಅಂತೇಳಿ ಸಾಕಷ್ಟು ಜನ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಕೇಳಿದ್ದೀರಾ. ಸೊ ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀವಿ. ಆ್ಯಂಡ್ ಇದು ಈ ವರ್ಷದ ಕೊನೆಯ ಲಾಸ್ಟ್ ಆಸ್ಮಿಯ ಕ್ವಶನ್ ಆಗಿರುತ್ತೆ. ಸೊ ನಿಮ್ಮೆಲ್ಲರ ಪ್ರಶ್ನೆಗೂ ಕೂಡ ನಾವಿವಾಗ ಉತ್ತರ ಕೊಡ್ತೀವಿ. ತುಂಬ ರಿಪೀಟೆಡ್ ಕ್ವಶನ್ಸ್ ಬಂದಿದೆ, ಹಾಗೂ ಸಾಕಷ್ಟು ಜನ ಹಾಯ್ ಹಾಯ್ ಅಂತ ಹೇಳಿ ಹಾಕಿದ್ದೀರಾ. ಸೊ ಅವರೆಲ್ರಿಗೂ ಕೂಡ ಹಾಯ್. ನೀನೊಂದು ಹಾಯ್ ಮಾಡು. ಹಾಯ್. ನೈಟ್ ಹೊತ್ತು ವಿಡಿಯೋ ಮಾಡಿದ್ರೆ ವೈಟ್ ಕಾಣ್ತೀನಿ. ನನ್ನ ಕಣ್ಣು ನೋಡೋಂಬಿ, ಕಣ್ಣು ಫುಲ್ಲು ನಿದ್ದೆ. ಅವಳಿಗೆ 10 ಗಂಟೆಗೆ ಮಲ್ಕೋಬೇಕು, ಓಕೆನಾ? 5 ನಿಮಿಷ ಬಿಗ್ ಬಾಸ್ ನೋಡ್ತಾಳೆ, 10:40 ಗಂಟೆ. 5 ನಿಮಿಷ ಮೊಬೈಲ್ ಹೋಗ್ಬಿಟ್ಟು ಪಾಯಿಸ್ಕೊಂಡ್ಬಿಡ್ತಾಳೆ. ಇವಾಗ 11:40 ಆಗಿದೆ. ಇನ್ನು 20 ನಿಮಿಷ ತಡೆದು ಕೇಕ್ ಮಲ್ಕೊಂಬಿಡೋಣ ಕಣ. ಇದೇನು ಕ್ವಶನ್ ಇದೆ ಡೀಟೇಲ್ ಮಾಡಿ ಅಂತ ಕುಣಿಸ್ಕೊಂಡಿದ್ದೀನಿ. ಕುಣಿಸ್ಕೊಳ್ಳೋ ಅಷ್ಟಲ್ಲಿ ನನಗೆ ತಲೆ ಕಟ್ಟೋಗಿದೆ. ನೋಡಿ, ಕಣ್ಣು ಅಗ್ಲ ದಪ್ಪ ಮಾಡ್ತಿದ್ದೀನಿ, ಆಯ್ತಲ್ಲ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್, ಅದಕ್ಕೂ ಮುಂಚೆ ಸೊ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ನಿಮಗೆ 2026 ಸೊ ಎಲ್ಲರಿಗೂ ಲಾಭ, ಶುಭ, ಆರೋಗ್ಯ ಎಲ್ಲನೂ ತರಲಿ. ಸೊ ಎಷ್ಟು ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ನಾನು ಹೇಳಿಲ್ಲ ಅನ್ಬಾರ್ದು. ಹೊಸ ವರ್ಷದ ಶುಭಾಶಯಗಳು. ಅಷ್ಟೇ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಸೊ 2025 ಹೀಗೆ ಬಂದು ಹೀಗೆ ಹೋಯಿತು. ಸೊ ತುಂಬಾ ಬೇಗ ಹೋಯಿತು. ಅದು ಫಾಸ್ಟೆಸ್ಟ್ ಇಯರ್ ಅಂತಲೇ ಹೇಳ್ಬೋದು 2025. ಇಷ್ಟು ಬೇಗ 2026 ಬಂದ್ಬಿಡುತ್ತೆ ಹೇಳಿ. ವಿಷ್ಣುಗೆ ಆಲ್ರೆಡಿ ಇಷ್ಟು ಹೋದ ವರ್ಷ ಹೊಟ್ಟೆಯಲ್ಲಿದ್ದ 7 ತಿಂಗಳು ಪ್ರೆಗ್ನೆಂಟ್ ಇದೆ. ಎತ್ತಿದ್ರು ಕಣ್ಕೊಂಡು ಕುಸ್ಕೊತಿದೆ. ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ. ಕುಸ್ಕೊಂಡ್ರು ಬ್ಲಾಕ್ ಮಾಡಕ್ ಬಿಡ್ತಿರ್ಲಿ ಬಿಡ್ರಿ. ಸ್ಟ್ಯಾಂಡ್ ಎಳೆಯೋದು, ನಮ್ಮ ಕೂದಲು ಎಳೆಯೋದು, ಏನೋ ಒಂದು ಎಲ್ಲಿ ಚೀಟ ಆಗ್ಬಿಟ್ನಪ್ಪ. ಸಾಕಷ್ಟು ಜನ ಗೈಸ್ ರಿಪೀಟೆಡ್ ಕ್ವಶನ್ನ ಕೇಳಿದ್ದೀರಾ, ಆಯಿತಾ? ತುಂಬ ಜನ ರಿಪೀಟೆಡ್ ಕ್ವಶನ್ ಕೇಳಿದ್ದೀರಾ. ಸೊ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಬ್ಲಾಗ್ ಮಧ್ಯದಲ್ಲಿ ನೆನಪಾದಾಗ ರಿಪೀಟೆಡ್ ಕ್ವಶನ್ಸ್ ಈಗ ಫುಲ್ ನಿದ್ದೆ ಗಂಟಲ್ಲಿ ಬಿಟ್ಟಿದ್ದೀನಿ ನಾನು. ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಶಿವು ಸಂಜು 204 ಅನ್ನೋರು ಒಬ್ರು ಕೇಳಿದ್ದೀರಾ. ಸೊ ಇದನ್ನು ನಾನು ಫಸ್ಟ್ ತೆಗಿ ಹೋಗ್ತಿದ್ದೀನಿ. ದಿಸ್ ಈಸ್ ದ ಲಾಸ್ಟ್ ಡೇ ಆಫ್ ದಿಸ್ ಇಯರ್, ಆಯಿತಾ? ಇದು ಕೊನೆ ದಿವಸ ಸೊ ಈ ಇಯರ್ದು. ಸೊ ನಿಮ್ಮ ಲೈಫ್ ಹೇಗಿತ್ತು ಅಂತ ಕೇಳಿದ್ದೀರಾ. ಎಸ್, ನಮ್ಮ ಲೈಫ್ ಅಂತೂ ಈ ವರ್ಷ ತುಂಬಾ ಸೂಪರ್ವಾಗಿತ್ತು. ಯಾಕೆ ಅಂತಂದರೆ ಸೊ ಪ್ರತಿದಿನ ತುಂಬ ಸೂಪರಾಗಿದೆ. ಬಟ್ ನಾವು ಹೊಸ ವರ್ಷ ಅಂತ ಹೇಳ್ತಲ್ಲ, ಬಟ್ ಪ್ರತಿದಿನ ಸೂಪರಾಗಿತ್ತು. ಅಣ್ಣ ಬಂದಿದ್ರಲ್ಲ, ಎಷ್ಟು ಬಂದಿದ್ದಾನೆ. ಸೊ ಅದಂತೂ ಬಿಗ್ಗೆಸ್ಟ್ ಗಿಫ್ಟ್ 2025 ಮರೆಯೋಕೆ ಆಗಲ್ಲ. ಅವನಕ್ಕಿಂತ ದೊಡ್ಡ ಖುಷಿ ಏನು ಅನ್ಸಲ್ಲ. ಅದಕ್ಕೋಸ್ಕರ ಇನ್ನೊಬ್ರು ಕೇಳಿದ್ದೀರಾ, ಶಶಿಕಲಾ ಬಿಂದು ಅನ್ನೋರು. ಸೊ ನಮ್ಮ ಮಗು ನಮ್ಮ ಬೇಬಿ ಬಾಯ್ಗೆ 3 ಮಂತ್ಸ್, ತುಂಬ ಸಣ್ಣ ಚಬ್ಬಿ ಆಗಲು ಏನು ಮಾಡಬೇಕು, ಪ್ಲೀಸ್ ಹೆಲ್ಪ್ ಮೀ, ಯುವರ್ ಬೇಬಿ ಸೋ ಕ್ಯೂಟ್ ಬೇಬಿ ಅಂತ ಕೇಳಿದ್ದೀರಾ. ಸೊ ತಲೆ ಕೆಡ್ಸ್ಕೊಬೇಡಿ. ಸೊ ನಿಮ್ಮ ಬೇಬಿ ಕರೆಕ್ಟಾಗಿ ಪಾಟಿ ಮಾಡ್ತಿದೆ, ಯೂರಿನ್ ಪಾಸ್ ಮಾಡ್ತಿದೆ, ಕರೆಕ್ಟಾಗಿ ಹಾಲು ಕುಡಿತಿದೆ, ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಂತಂದರೆ ವೆಯ್ಟ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟಾದರೂ ಸಣ್ಣ ಇರಲಿ, ಹೆಲ್ತಿಯಾಗಿದ್ದರೆ ಅಷ್ಟೇ ಇಂಪಾರ್ಟೆಂಟ್. ಸೊ ನಾನು ಅಷ್ಟೇ ವಿಷ್ಣುದು ವೆಯ್ಟ್ ಬಗ್ಗೆ ನಾನು ಯಾವತ್ತೂ ಫೋಕಸ್ ಮಾಡಿಲ್ಲ, ಜಸ್ಟ್ ಅವ್ನು ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತೀನಿ. ಸೊ ನೀವು ಕೂಡ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ, ಅಷ್ಟೇ ಸಾಕು. ಯೂರಿನ್ ಪಾಸ್ ಮಾಡ್ತಿದೆ, ಚೆನ್ನಾಗಿ ಪಾಟಿ ಮಾಡ್ತಿದೆ, ಹಾಲು ಕುಡಿತಿದೆ, ನಿದ್ದೆ ಮಾಡ್ತಿದೆ ಅಂದಮೇಲೆ ಡೋಂಟ್ ವರಿ. ಸೊ ಸಣ್ಣ ಇದ್ರೆ ದಪ್ಪ ಇದ್ರೆ ಅಂತ ಏನಲ್ಲ. ವಿಷ್ಣು ಕೂಡ ಅಷ್ಟೇ, ಮುಂದಕ್ಕೂ ಹೀಗೆ ದಪ್ಪ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಕ್ಕಳು ಸಣ್ಣ ಅದೇ. ನೆಕ್ಸ್ಟು ಚೈತ್ರ ಉಮೇಶ್ 6 ಅನ್ನೋರೊಬ್ರು ಕೇಳಿದ್ದೀರಾ. ಹಾಯ್ ಸಿಸ್, ನಿಮ್ಮದು ತವ್ರ ಮನೆ ಯಾವುದು ಮತ್ತು ಗಂಡನ ಮನೆ ಯಾವುದು ಅಂತ ಕೇಳಿದ್ದೀರಾ. ಅದೇ, ನನ್ನ ತವ್ರ ಮನೆ ಬಂದು ಆಂಧ್ರ ಹತ್ರ ಇರೋದು. ನಾನು ಹೇಳ್ತೀನಿ, ನಮ್ಮದು ಬಳ್ಳಾರಿ ಬಿಟ್ಟು ಒಂದು 100 ಕಿಲೋಮೀಟರ್ ಲಿಂಗ್ಸೂರು ಅಂತ. ನನ್ನ ಗಂಡನ ಮನೆ ರಾಯಚೂರು ಹತ್ರ ಲಿಂಗ್ಸೂರು. ಸೈಲೆಂಟ್ ಕಿಲ್ಲರ್ ನೀತು 1623 ಅನ್ನೋರೊಬ್ರು ಕೇಳಿದ್ದೀರಾ. ಅಣ್ಣ, ನೀವು ಒಂದಿನ ಆದರೂ ಕಾವ್ಯನ ಮೇಲೆ ಕೈ ಮಾಡಿದ್ದೀರಾ? ಮಾಡಿದಾನೆ ಗೈಸ್. ಏನಾಗಿತ್ತು ಗೊತ್ತಾ ಸ್ಟೋರಿ? ಸೊ ಒಂದ್ಸತಿ ಹೀಗೆ ನಾನು ಸ್ವಲ್ಪ ಕೋಪ ಬಂದಾಗ ಲಿಮಿಟ್ ಮೀರಿ ಮಾತಾಡ್ತೀನಿ. ಅಂತಂದ್ರೆ ಕೋಪದಲ್ಲಿ ಲಿಮಿಟ್ ಮೀರಿ ಜಾಸ್ತಿ ಮಾತಾಡ್ತೀನಿ. ನನಗೆ ಯಾವ ಥರ ಅಂದ್ರೆ ಅವಳು ಎಷ್ಟೇ ದೊಡ್ಡದಾಗಿ ಮಾತಾಡಿದ್ರು ಅದು ನನಗೆ ಸಿಟ್ಟು ತರಿಸಲ್ಲ.
ಬಟ್ ಸಣ್ಣ ಸಣ್ಣ ಸಣ್ಣದಾಗಿ ವಿಷಯಗಳವಲ್ಲ ಚುಚ್ಚಿ ಅವು ಮಾತಾಡ್ತೀನಿ. ಅದೊಂದು ನಮ್ಗೆ ಇನ್ನೊಂದು ಅವಾಗ ಏನಾಗಿತ್ತು ಒಂದ್ಸತಿ ಹಂಬಿ ನನ್ಗೆ ಹೊಡೆದು ಬಿಟ್ಟಿದ್ದ. ಸೊ ನಾನು ಏನ್ ಮಾಡಿದ್ವಿ ಅಂದ್ರೆ ಫುಲ್ ಹತ್ಕೊಂಡು ಬ್ಯಾಗ್ ಅಲ್ಲಿ ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗ್ತೀನಿ ನಮ್ಮ ಅಮ್ಮನ ಮನೆಗೆ ಅಂತ ಕುಂತು ಬಿಟ್ಟಿದ್ದು. ಜಸ್ಟ್ ಒಂದೇ ಹೊಡೆದಿದ್ಕೇನೆ. ಅದು ಏನಕ್ಕಂದ್ರೆ ನನ್ಗೇನಂದ್ರೆ ನೀನು ಒಬ್ಳೆ ಇದ್ದಾಗ ಏನಂದ್ರೆ ನಂಗೆ ಬೇಜಾರು ಅನ್ಸಲ್ಲ. but 4 ಜನ ಮುಂದೆ ನಾ ಇಲ್ಲಿವರೆಗೂ ನಿನ್ಗೆ ಯಾವತ್ತೂ ಏನಂದಿಲ್ಲ, ಮನೇಲಿ ಅಂದಿದ್ಕೇನೆ ಹೊಡೆದಿದ್ದು. ಅದನ್ನು ನನ್ಗೆ ಹೇಳ್ತಾರ ನಾನು ಅವ್ರಿಗೆ ನಂದೇನು ಈ ತರ ಏನು ಕೊಡಿ ಸಿಟ್ಟು ತುಂಬಾ ಲೈನ್ ಕ್ರಾಸ್ ಮಾಡಿ ಮಾತಾಡ್ತೇನೆ ಗೈಸ್, ನಂಗೆ ಸಿಟ್ಟು ಬಂದ್ರೆ. ಸೊ ಅದಕ್ಕೋಸ್ಕರ ಮಾತಾಡೋ ತಪ್ಪಲ್ಲ, but ಅವಾಗ ಅದು ಒಂದೇ limit ಹೊಡ್ದಿದ್ದ. ಮೀರಿ ಮಾತಾಡ್ಬಾರ್ದು ಅಂತ ಅಷ್ಟೇ. ಅವಾಗ ಇಟ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ನಾ. ಒಂದ್ ನಿಮಿಷ ಇದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಹೇಳಿದೆ. ನಮ್ಮ ಅಮ್ಮನ ಮನೆಗೆ ಹೋಗಿದ್ನಾ, ಹೊಡೆದು ಇದು ಮಾಡ್ತಾ ಅಂತೇಳಿ ನಮ್ಮ ಅಣ್ಣ ಇದ್ದಾಗ. ಸೊ ಬಟ್ಟೆ ಗಿಟ್ಟೆ ಎಲ್ಲ ತುಂಬ್ಕೊಂಡು ನಾನು ಹೋಗ್ತೀನಿ ಅಂತ ಹೋಗಿದ್ದೆ. ನಮ್ಮಮ್ಮ ಬರೋಷ್ಟಿರ್ತಿಲ್ಲಿ ನಾನು ಆಲ್ರೆಡಿ ಜೊತೆ ಮನೇಲಿ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ನನ್ನ ತಮ್ಮ ಇವನು ಹೋಗ್ಬಿಟ್ಟು ರೊಟ್ಟಿ ಎಲ್ಲ ತಂದು ತಿಂತಾ ಇದ್ದೀವಿ. ನಾವೇ ಕಾಂಪ್ರ ಆಗ್ಬಿಟ್ಟಿದ್ದು. ನಮ್ಮ ಅಮ್ಮ ಬಂದ್ಬಿಟ್ಟು ನೀವಿಬ್ರು ಮಧ್ಯೆ ಜಗಳಕ್ಕೆ ಯಾರನ್ನ ಬಂದ್ರೆ ತಲೆ ಮನೆ ಹೋಯ್ತವೆ, ಎಷ್ಟು ಜೋರು ಜಗಳ ಆಡಿ ಮನೆಗೆ ಬಂದಿದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ನೀವು ಚೆನ್ನಾಗಿದ್ದೀರಲ್ಲ ಅಂತವ್ರು ನಮ್ಮಮ್ಮ. ನಾನು ಅಂಬಿಗೈಸ್ ಇಲ್ಲಿವರೆಗೂ 1 hour ಮಾತು ಬಿಟ್ಟಿಲ್ಲ, 1 hour ಕೂಡ. ಜಗಳ ಕಾಮನ್, ಗಂಡ ಹೆಂಡತಿ ಹೊಡೆದಾಟ ಕಾಮನ್, ಜಗಳ ಕಾಮನ್, ಎಲ್ಲ ತರನು ಇರ್ಬೇಕು. ಬರೀ ಏನು ಪ್ರೀತಿ ಮಾಡ್ಕೊಂಡಿದ್ರಕ್ಕ ಅದು ಇದು ಕೈಯಲ್ಲ ಗೈಸ್, ರಾಡ್ ಇದು. ಒಂದೇ ಹೊಡೆದ್ರೆ ತಲೆ ದಿಮ್ ಅನ್ಬಿಡುತ್ತೆ ನನಗೆ. ಒಂದೇ ಹೊಡೆದಿದ್ದ ಅವತ್ತು ನಾನು ಎಲ್ಲಿ ಬಂದೆ ಅಂತಾನೆ ಗೊತ್ತಿಲ್ಲ. ಪಟಾಕಿ ಟೈಮ್ ಆಯ್ತಾ ಬಂತಲ್ವಾ, ಸೊ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. 11:50 ಸ್ಟಾರ್ಟ್ ಮಾಡೋದು, 10 ನಿಮಿಷ ಮುಂಚೆನೇ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ತ್ರಿಬಲ್ ಅಡೋರಬಲ್ 0105 ಅನ್ನೋರು ಒಬ್ರು ಕೇಳಿದ್ದೀರಾ, ಈ ವರ್ಷ ನಿಮ್ಮ ಕನಸೆಲ್ಲ ನನ್ನ ಸಾಗಿದ್ಯಾ ಕಾವ್ಯ ಆ್ಯಂಡ್ ವಾಟ್ ಡಿಡ್ ಯು ಲರ್ನ್ ದಿಸ್ ಇಯರ್ ಅಂತ ಕೇಳಿದ್ದೀರಾ. ಸೊ ಈ ವರ್ಷ ನನ್ನ ಕನಸು ಅಂತ ನಾನು ಜಾಸ್ತಿ ಏನು ನನ್ನ ಕನಸು ಕಟ್ಕೊಳ್ಳೋಕೆ ಹೋಗಲ್ಲ, ಬಿಕಾಸ್ ಅದು ನನಸಾಗಿಲ್ಲ ಅಂತಂದ್ರೆ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ನನಗಿರೋದು ಒಂದೇ ಕನಸು, ಸೊ ಮಂಗಲ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿ. ಸೊ ಅದನ್ನ ಮಾಡಿಸ್ಕೋಬೇಕಿದ್ದು. ಅಂಬಿಗ ಕನಸಿದ್ದು ಕಾರ್ ತಗೋಬೇಕಂತಿತ್ತು ಹೇಳಿ, ತಾರ್ ಕಾರು. ಸೊ ಅದು 2 ಪೋಸ್ಟ್ಪೋನ್. ಏನಕ್ಕೆ ಹೇಳಲ್ಲ ಅಂದ್ರೆ ಈ ವರ್ಷ ಏನು ಕನ್ಸ್ಕೊಂಡಿದ್ದು ಯಾವುದು ಸಿಕ್ಕಿಲ್ಲ. ಯಾಕೆ ಬಿಡ ಡೈರೆಕ್ಟ್ ಆಗಿ ಹೇಳು, ಅದನ್ನೇ ಅಷ್ಟೇ, ಸಿಕ್ಕಿಲ್ಲ. ಬಟ್ ನೆಕ್ಸ್ಟ್ ಇಯರ್ಗೆ ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಪ್ಲಾನ್ ಮಾಡಿದ್ದು. ಆ ಸಕ್ಸಸ್ ಆದ್ರೆ ಖಂಡಿತ ಮುಂದೆ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ಡಿಲೇ ಮಾಡಿದ್ದೀವಿ. ಯಾರೋ ಒಬ್ರು ಕಾಲ್ ಮಿ ಅಂಬಿ 007 ಇನ್ನಿಸ್ ಇಟ್ಕೊಂಡಿದ್ದಾರೆ. ಸೊ ಬ್ರೋ ನೆಕ್ಸ್ಟ್ ಇಯರ್ ಹೊಸ ಕಾರ್ ಇಸ್ಕೊಂತೀರಾ ಅಥವಾ ಇಲ್ವಾ ಹೇಳಿ. ನೆಕ್ಸ್ಟ್ ಇಯರ್ ಹೊಸ ಕಾರ್ ತಗೊಂತೀಯ ಅಂತ ಕೇಳ್ತಿದ್ದಾರೆ. ತಗೋಬೇಕು ಅನ್ಕೊಂಡಿದ್ದೀನಿ ಒಂದು ಕಾರ್ನ. ಜೋರು ಮಾತಾಡು, ಪಟಾಕಿ ಹೊಡಿತಾರೆ. ಒಂದು ಕಾರ್ ತಗೋಬೇಕು ಅನ್ಕೊಂಡಿದ್ದೀನಿ, ಬಟ್ ಆ ಕಾರ್ ಮೇಲೆ ಸ್ವಲ್ಪ ಯಾಕಂದ್ರೆ ಮೇಂಟೆನೆನ್ಸ್ ಕಮ್ಮಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಫ್ಯಾಮಿಲಿ 3 ಜನ ಏನು ಬೇಕು ತಗೋಬೇಕು ಅನ್ಕೊಂಡಿದ್ದೀನಿ. ಬಟ್ ಶಾಸ್ತ್ರದಲ್ಲಿ ನಮ್ಮ ಅಮ್ಮ ಕೇಳಿ ನಮ್ಮ ಅಮ್ಮನ ನಾವು ಡಿಸೈಡ್ ನೆಕ್ಸ್ಟ್ ನಾನು ನಾನೇ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಕಾರ್ ಬಗ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ನನಗೆ, ಯಾವುದು ಹೇಳ್ಬೇಕಂದ್ರೆ ಸದ್ಯಕ್ಕೆ ಇತ್ತು ಆಗ, ಬಟ್ ಈಗ ಮಗ ಬಂದ್ಮೇಲೆ ಸ್ವಲ್ಪ ಕಮ್ಮಿ. 1 ವರ್ಷದಲ್ಲಿ ಯಾಕೋ ಇಂಟ್ರೆಸ್ಟ್ ಹೊಂಟೋಗ್ಬಿಡ್ತು. ನಮ್ಮಮ್ಮ ಯಾವಾಗ ಹೇಳಿದ್ರೆ ಕಬ್ಬಣಕ್ಕೆ ಯಾಕೆ ಬಂಡವಾಳ ಹಾಕ್ತಾರೆ ಅಂತ. ಆ ಮಾತು ನಮ್ಮ ಟೈಮು ಅದು ತುಂಬ ಅರ್ಥ ಇದೆ, ಬಟ್ ನಾವು ಸ್ವಲ್ಪ ಸಣ್ಣದಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಮೀನಿಂಗ್ ಇದೆ ಅಂದರೆ ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟಿಗೆ ಅದು ನಿಮ್ಗೆ ಅರ್ಥ ಆಯ್ತಾ? ರಕ್ಷು ಧನು ಅನ್ನೋರು ಒಬ್ರು ಕೇಳಿದ್ದೀರಾ, ನಿಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟು ಆಫ್ಟರ್ ಡೆಲಿವರಿ ಅಂತ ಹೇಳ್ಬಿಟ್ಟು. ಸೊ 40 kg ಪ್ಲಸ್ ಇದ್ದೀನಿ, 40 kgಗಿಂತ ಜಾಸ್ತಿ ಇದ್ದೀನಿ. ಸೊ ಎಕ್ಸಾಕ್ಟ್ ವೆಯ್ಟ್ ಹೇಳಲ್ಲ. ಗೊತ್ತಾ ಮದುವೆ ಆದಾಗ ಎಷ್ಟು ಸಣ್ಣ 32 kg ಇದೆ ಗೈಸ್ ನಾನು ಮದುವೆ ಆಗಿ ಬಂದಾಗ. ಇವಾಗ 40 kg ಪ್ಲಸ್ ಆಗ್ಬಿಟ್ಟಿದ್ದೀನಿ. ಅಲ್ಲ ನಮ್ಮ ನಿಮಗೆಲ್ಲ ಕೇಳಿದಾರೆ ಕೊಡ್ತೀನಿ. ಎಲ್ಲ ತಿನ್ನಕ್ಕಂತೂ ಏನೂ ಕಮ್ಮಿ ಮಾಡಿ ಚೆನ್ನಾಗಿ ತಿಂತೀನಿ. ತಿನ್ನೋ ವಿಷಯದಲ್ಲಿ ಆ ಥರ. ನೆಕ್ಸ್ಟು ಕಂಬಳಿ 9469 ಅನ್ನೋರು ಒಬ್ರು ಕೇಳಿದ್ದೀರಾ, ಅಕ್ಕ ನಿಮ್ಮ ಅಮ್ಮನ ಜೊತೆ ವಿಷ್ಣು ಟೈಮ್ ಸ್ಪೆಂಡ್ ಮಾಡೋದು ಮಿನಿ ವ್ಲಾಗ್ ಮಾಡಿ ಹಾಕಿ ಅಕ್ಕ ಪ್ಲೀಸ್ ಅಂತ ಹೇಳಿ. ಸೊ ನಮ್ಮಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ. ಅವ್ರ ಅಮ್ಮನ ಫುಲ್ ಪಾಪ ಎಷ್ಟು ನೀಟಾಗಿ ಬಾಚ್ಕೊಂಡ್ ಬಂದಿರ್ತಾರೆ. ಎಲ್ಲ ಫುಲ್ ಇದೆಲ್ಲ ಕೇಳಿದ್ರೆ ಹೆಂಗ್ ಮಾಡಿರ್ತಾರೆ. ನಮ್ಮಮ್ಮನ ಸ್ಟಾರ್ಟರ್ ತಾನೆ ಗೈಸ್ ನಮ್ಮ ಅಮ್ಮನ ಹತ್ರ. ಸ್ವಲ್ಪ ಹತ್ರ ಇಟ್ಕೊಂತೀನಿ, ಸೌಂಡ್ ಕೇಳಿಸೋ ವಾಯ್ಸ್ ಇಲ್ಲ, ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸಲ್ಲ ಬಿಡೋದಕ್ಕೆ. ಹೌದಾ? ಅಷ್ಟೊಂದು ಕೇಳಿಸಲ್ಲ, ನೋಡೋಣ ಕೇಳಿಸಲ್ಲ. ನೆಕ್ಸ್ಟ್ ಫೇರೀಸ್ ಅನ್ನೋರೊಬ್ರು ಕೇಳಿದ್ದೀರಾ, ಅಣ್ಣಗೆ ಕಾವ್ಯ ಅಕ್ಕ ಅಂದ್ರೆ ಎಷ್ಟು ಇಷ್ಟ, ಮತ್ತೆ ಅಕ್ಕಗೆ ಅಂಬೆ ಅಣ್ಣ ಅಂದ್ರೆ ಎಷ್ಟು ಇಷ್ಟ ಅಂತ. ಸೊ ಇಷ್ಟನ ಹೇಳ್ಕೊಳಕ್ಕಾಗಲ್ಲ. ಸೊ ಗಂಡ ಹೆಂಡತಿ ಸಂಬಂಧ ಅದು ಒಂದು ಮಾತಲ್ಲಿ ಹೇಳಕ್ಕಾಗಲ್ಲ. ಇಷ್ಟ ಅನ್ನೋದಕ್ಕಿಂತ ಇಬ್ಬರು ಅನುಸರಿಸ್ಕೊಂಡು ಹೋದ್ರೆ ಜೀವನ ಅಂತ ಅಷ್ಟೇ, ಏನಿಲ್ಲ. ಇಷ್ಟ ಇಲ್ದಲೆ ಅನುಸರಿಸ್ಕೊಂಡು ಹೋಗ್ತೀವ, ಇಷ್ಟ ಇಲ್ದ ಮದ್ವೆ ಆಯ್ತೀವ, ಇಷ್ಟ ಇಲ್ದ ಮಗುವಾಗುತ್ತಾ. ಅದಕ್ಕೆ ಅದು ಫುಲ್ಲಕ್ಕೆ ಒಂದೇ ತುಂಬಾ ಇಷ್ಟಪಡ್ತೀವಿ ಅಷ್ಟೇ, ಹೇಳ್ಕೊಬಾರ್ದು. ಇಷ್ಟಪಡೋದು ಹೇಳ್ಕೊಂಡಾಗ ಏನು ಇಷ್ಟಪಡಲ್ಲ ಅಂತ ಹೇಳ್ಕೊಂಡಿರ್ಬೇಕು ಅಂತ. ಇನ್ನೊಬ್ರು ಕೇಳಿದ್ದೀರಾ, ಆಲ್ವೇಸ್ ಫೈಟಿಂಗ್ ಕ್ವೀನ್ ಅಂತ ಒಬ್ರು ಕೇಳಿದ್ದೀರಾ, ಕಾವ್ಯ ಹಾಗೂ ಅಂಬಿ ಅಣ್ಣ ನೀವಿಬ್ರೇ ಮನೇನ ಸಂಭಾಳಿಸ್ಕೊಂಡು ಹೋಗ್ತಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಕೇಳಿದ್ದಾರೆ. ಅಂದ್ರೆ ನಾವಿಬ್ಬರೇ ಸಂಭಾಳಿಸ್ಕೊಂಡು ಹೋಗ್ತಿದ್ದೀರಾ ಮನೇನ ಅಥವಾ ಸಪೋರ್ಟ್? ಇಲ್ಲ, ಸಪೋರ್ಟ್ ಇದೆ.
ಇಲ್ಲ ಸಪೋರ್ಟ್ ಅಂದ್ರೆ ಅದೇ ಮಾಮೂಲಿ ಮನೆ ಬರ್ತಾರೆ ಹೋಗ್ತಾರಲ್ಲ. ಸಪೋರ್ಟ್ ಅಂದ್ರೆ ಆ ಥರ ಅಲ್ಲ, ನಾವು ಬದುಕಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡ್ತಿದಾರ ಆ ರೀತಿ ಸಪೋರ್ಟ್, ಮನೆ ನಡೆಸ್ಕೊಂಡು ಹೋಗಕ್ಕೆ, ಮನೆ ಸಂಭಾಳಿಸ್ಕೊಂಡು ಹೋಗಕ್ಕೆ. ಸಂಭಾಳ್ಸಕ್ ಹೋಗಕ್ಕೆ ಯಾರು ಇಲ್ಲ, ಬಟ್ ಎಲ್ಲರೂ ಮಾಮೂಲಿ ಬರ್ತಾರೆ ಹೋಗ್ತಾರೆ ಮಾತಾಡ್ತಾರೆ ಮಾತಾಡಿಸ್ತಾರೆ ಅಷ್ಟೇ. ಬಟ್ ನಾವ್ ಯಾರು ಸಪೋರ್ಟ್ ಇಲ್ಲಿವರೆಗೂ ತಗೊಂಡಿಲ್ಲ. ಅಂಡ್ ಮುಂದಕ್ಕೆ ಬಂದ್ರೆ ನೋಡೋಣ ಅಂತ ಸುಮ್ನೆ, ಯಾಕಂದ್ರೆ ನಮ್ಗೆ ತಾಕತ್ತಿದೆ ದುಡ್ಕೊಂಡ್ ತಿನ್ನೋಣ ಅನ್ನೋದು ಇವಾಗ ಹುಮ್ಮಸ್ ಅಷ್ಟೇ. ಅದೇ ನಮ್ಗೆ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ವಿ, ನಾವು ಮನೆಗೆ ಐಟಮಿಂದ ಹಿಡಿದು ಒಂದು ಲೋಟದಿಂದ ಹಿಡಿದು ಒಂದು ತಟ್ಟೆಯಿಂದ ಹಿಡಿದು ಎಲ್ಲ ನಮ್ಮ ಸ್ವಂತದಲ್ಲೇ ತಗೊಂಡಿರೋದು. ಮದುವೆ ಮುಂಚೆನೆ ಎಲ್ಲ ತಯಾರು ಮಾಡಿ ಇಟ್ಬಿಟ್ಟು ಆಮೇಲೆ ಇದೇ ಮನೆಗೆ ಸೇರೋದು ನಾನು ಬಂದಿರೋದು. ನೆಕ್ಸ್ಟು ಸರು ಶೆಟ್ಟಿ 5 ಅನ್ನೋರೊಬ್ರು ಕೇಳಿದ್ದೀರಾ, ವಿಷ್ಣು ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಕಾವ್ಯ ನೀನು ಸ್ಟಡಿ ಮಾಡ್ತಿರೋದು ಎಷ್ಟು ಅಂತ ಕೇಳಿದ್ದೀರಾ. ಸೊ ವಿಷ್ಣು ನಮ್ಮ ಜೊತೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಈ ಬಾಬಾ ಅಂತ ಹೇಳ್ಕೊಟ್ಟಿದ್ವಿ, ಬಾಬಾ ಅಂತಾನೆ, ಬಾಯ್ ಅಂತಾನೆ, ಆಮೇಲೆ ಚೀಸ್ ಅಂತಂದ್ರೆ ಹೀಗಂತಾನೆ. ಸೊ ಎಷ್ಟು ನಾವ್ ಏನೇ ಹೇಳ್ಕೊಟ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಫಸ್ಟ್ ನಾವು ಏನು ಮಕ್ಕಳಿಗೆ ಅದನ್ನ ಹೇಳ್ಕೊಡ್ತಾ ಬರ್ತೀವಿ, ಒಂದು ವಾರ ಒಂದು ತಿಂಗಳಿಗೆ ಅವು ಅಷ್ಟು ಬೇಗ ಕಲ್ತು ಬಿಡ್ತಾರೆ. ಅವು ಸುರ್ಕವನಿಗೆ ಜಾಸ್ತಿ ನಾವು ಹೇಳೋದಕ್ಕಿಂತ ನಿಮ್ಗೆ ಅವ್ನು ಡೈರೆಕ್ಟಾಗಿ ನೋಡೋದಾಗಲೇ ನಾವು ಅದ್ರ ಹೇಳೋದೇ ಬೇಡ ನಿಮ್ಗೆ ಅಂತ. ಈ ಸೋಫಾ ಇಳಿಯೋದು ಹೇಳ್ಕೊಟ್ಟಿದ್ದೆ ನಂಬಿ. ಸೊ ಅವ್ನು ಸೋಫಾ ದಬಾಳ್ಕೊಳಕ್ ಹೋಗಲ್ಲ, ಆದಷ್ಟು ಇಳಿಯೋಕೆ ಟ್ರೈ ಮಾಡ್ತಾನೆ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಆಬ್ವಿಯಸ್ಲಿ ನಾವಿಬ್ಬರೇ ಜಾಸ್ತಿ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ರೆಸ್ಪಾನ್ಸ್ ಚೆನ್ನಾಗಿ ಮಾಡೇ ಮಾಡ್ತಾನೆ. ಯಾರು ಒಂದ್ ಕಡೆ ಇರಲ್ಲ ಅಷ್ಟೇ. ಅರ್ಚನಾ 8845 ಅನ್ನೋರೊಬ್ರಿಗೆ ಹೇಳಿದ್ದೀರಾ, ಸಿಸ್ಟರ್ ನೀವು ಡ್ರೆಸ್ ಪರ್ಚೇಸ್ ಎಲ್ಲಿ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಜಾಸ್ತಿ ಆನ್ಲೈನ್ ಆಫ್ಲೈನ್ ಎರಡು ಈಕ್ವಲ್ ಆಗಿ ಮಾಡ್ತೀನಿ, 50-50. ನಾನು ಜಾಸ್ತಿ ಪರ್ಚೇಸ್ ಮಾಡೋದು ಮೀಶೋದಲ್ಲಿ ಆ್ಯಂಡ್ ಶಾಪಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ಮೀಶೋಗಿಂತ ಜಾಸ್ತಿ ಶಾಪ್, ಬಿಕಾಸ್ ನನಗೆ ಕ್ವಾಲಿಟಿ ವೈಸ್ ನನಗೆ ಕಾಂಪ್ರೋ ಆಗಲ್ಲ. ಸೊ ನನಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಡ್ರೆಸ್ ಅಂತ ಬಂದರೆ, ಸೊ ಅದಕ್ಕೆ ನಾನು ಜಾಸ್ತಿ ಆಫ್ಲೈನ್ ಪರ್ಚೇಸ್ ಮಾಡ್ತೀನಿ. ಕ್ಯಾಟ್ ಕ್ವೀನ್ ಪೂಜಾ ಅನ್ನೋರೊಬ್ರು ಕೇಳಿದ್ದೀರಾ, ಈ ಇಯರ್ ನಿಮಗೆ ತುಂಬ ಖುಷಿಯಾಗಿದ್ದು ಮತ್ತು ಬೇಜಾರಾಗಿರೋ ವಿಷಯ ಏನು ತಿಳ್ಕೊಬೋದಾ ಲವ್ಲೀಸ್ ಅಂತ ಒಬ್ರು ಕೇಳಿದ್ದೀರಾ. ಸೊ ಎದ್ನ ವಿಷ್ಣು ಬಂದ. ಅದೇ ಗೈಸ್, ಈ ವರ್ಷ ನಮಗೆ ತುಂಬ ಖುಷಿಯಾಗಿರೋ ವಿಷಯ ಅಂತಂದರೆ ಈ ಗುಬ್ಬಿ ಮರಿ ಬಂದಿರೋದು. ಇನ್ನೊಂದು ಬೇಜಾರಾಗೋ ವಿಷಯ ಅಂತಂದ್ರೆ ಮಗನೇ ಕೇಕ್ ಕಟ್ ಮಾಡೋಕ್ಕಿದೆ. ಈ ವರ್ಷ ನಾವು ಅಂದ್ಕೊಂಡಿದ್ದು 2 ಡ್ರೀಮ್ ಫುಲ್ಫಿಲ್ ಆಗಲಿಲ್ಲ. ಅದೇ ಕಾರ್ ಮತ್ತೆ ಚೇಂಜ್ ಮಾಡಿಸ್ಬೇಕಂತಿದ್ದು ಫುಲ್ಫಿಲ್ ಆಗಿಲ್ಲ. ಸೊ ಇದು ಬೇಜಾರಿದೆ, ಅಷ್ಟು ಬಿಟ್ಟರೆ ಯಾವುದೇ ರೀತಿ ಪರ್ಸನಲ್ ಬೇಜಾರು ಯಾವುದೂ ಇಲ್ಲ. ಎದ್ಬಿಟ್ಟೆ ಬಂಗಾರಿ ಕೇಕ್ ಕಟ್ ಹೀಗೆ ಮಾಡ್ತಾನೆ ಗೈಸ್, ಹೀಗೆ ಮಾಡ್ತಾನೆ. ಆಯ್ತಾಯ್ತು ಮಾಡು, ಕೈ ಮಾಡು ರಿಯಾಕ್ಷನ್. ನಿದ್ದೆ ಇವಾಗ ಇದ್ದಾನೆ. ನೆಕ್ಸ್ಟ್ ಅವನು ಆಕ್ಟಿವ್ ಆಗ್ತಾ ಇರ್ತಾನೆ, ನಾವು ಮಾತಾಡ್ತಾನೆ. ಏನಿಲ್ಲ. ಭುವಿ 7642 ಅನ್ನೋರೊಬ್ರು ಕೇಳಿದಾರ, ಕಾವ್ಯ ಅವರೇ ನೀವು ಸ್ಕಿನ್ ಕೇರ್ ಮಾಡ್ತೀರಾ ಅಂತ. ಸೊ ನಾನು ಅಷ್ಟಾಗಿ ಸ್ಕಿನ್ ಕೇರ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಗೈಸ್, ಮಾಡಲ್ಲ ಅಂತಲೇ ಹೇಳ್ಬೋದು. ಬಟ್ ಸಮ್ ಪ್ರಮೋಷನ್ಸ್ ಅಂತ ಬಂದಾಗ ಚೆಕ್ ಮಾಡೋಕ್ಕೋಸ್ಕರ 1 ವೀಕ್ ಯೂಸ್ ಮಾಡ್ತೀನಿ. ಸೊ ಇಟ್ಸ್ ಓಕೆ ಅಂತ ಅನ್ಸಿದ್ರೆ ನಾನು ಪ್ರಮೋಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಪ್ರಭಾಕರ್ 963215 ಅನ್ನೋರೊಬ್ರು ಕೇಳಿದ್ದೀರಾ, ವಿಷ್ಣು ಯಾಕೆ ಅಕ್ಕ ಸ್ವಲ್ಪ ಸಣ್ಣ ಆಗಿದ್ದಾನೆ, ಹಾಲು ಮಾಡ್ತಾ ಇದ್ದಾನ ಅಥವಾ ಅಲ್ಲು ಮಣಿ ತಂದು ಹಾಕಿಸಿ ಅಕ್ಕ ಸೋದರ ಅತ್ತೆ ಹತ್ರ ಅಂತ ಕೇಳಿದ್ರ. ಸೊ ಆ ರೀತಿ ನಾವು ಯಾವ ಮಣಿನೂ ಹಾಕ್ಸಿಲ್ಲ. ಕುಡಿಲು ನಿಮಿಷ. ಇನ್ನು ವಿಷ್ಣು ಯಾಕೆ ಸಣ್ಣ ಆಗ್ತಿದ್ದಾನೆ ಅಂತ ಅಂದ್ರೆ, ವಿಷ್ಣು ನಿಮ್ ಕಣ್ಣಿಗೆ ಆತರ ಕಾಣ್ತಿದ್ದಾನೆ ಅಷ್ಟೇ, ಬಟ್ ಅವ್ನು ಸೇಮ್ ವೆಯ್ಟೇ ಇದ್ದಾನೆ. ಸೇಮ್ ವೆಯ್ಟ್ ಇದ್ದಾನೆ, ಯಾವ್ದೇ ರೀತಿ ಸಣ್ಣ ಆಗಿಲ್ಲ. ಬಟ್ ಬೆಳವಣಿಗೆ ಆಗ್ತಿರೋದ್ರಿಂದ ನಿಮ್ಗೆ ಆತರ ಕಾಣ್ತಿದೆ. ನಾವು ಮಂತ್ಲಿ ವೆಯ್ಟ್ ಚೆಕ್ ಮಾಡಿಸೋದ್ರಿಂದ ಅವ್ನು ಯಾವುದೇ ರೀತಿ ಸಣ್ಣ ಆಗಿಲ್ಲ. ಇನ್ನೊಬ್ರು ಸ್ಟಾರ್ ಲೈಟ್ 19 ಅನ್ನೋರೊಬ್ರು ಕೇಳಿದಿರ, ಕಾವ್ಯ ಸಿಸ್ಟರ್ ನೀವು ಲವ್ ಮಾಡಿ ಈಗ ಚೆನ್ನಾಗಿದ್ದೀರಾ ಅಂತ. ಅಂದ್ರೆ ಲವ್ ಮಾಡಿ ಮದುವೆ ಆಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ದೀರಾ. ಸೊ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ನೋಡಿ. 3 ಜನ ಚೆನ್ನಾಗಿರ್ಲಿಲ್ಲ, 3 ಜನ ಚೆನ್ನಾಗಿರ್ತೀವಿ, ನಗ್ನಗ್ತಾ ಮಾತಾಡ್ತಿದ್ವಾ, ತುಂಬಾ ಚೆನ್ನಾಗಿದ್ದೀನಿ. ಸೊ ಲವ್ ಮ್ಯಾರೇಜ್ ಆದ್ಮೇಲೂ ಚೆನ್ನಾಗಿರ್ಬೋದು ಅಂತ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಸೊ ಇನ್ನೊಬ್ರು ಶ್ಯಾಮ್ 9628 ಅನ್ನೋರೊಬ್ರು ಕೇಳಿದ್ರ, ನಿಮಗೆ ಬೆಸ್ಟ್ ಇಯರ್ ಯಾವುದು ಮತ್ತು ಯಾಕೆ? ನಮಗೆ ಬೆಸ್ಟ್ ಇಯರ್ ಒಂದು 2023, ಇನ್ನೊಂದು 2025. ನಾವು ಮದುವೆ ಆಗಿದ್ದು ಇಸ್ವಿ ಒಂದು, ಇವನು ಹುಟ್ಟಿರೋದು. ಸೊ ದಿಸ್ 2 ಆರ್ ಫೇವ್ರೆಟ್ ಇಯರ್. ಇಟ್ಸ್ ಮೀ ತನು ಅನ್ನೋರೊಬ್ರು ಕೇಳಿದ್ರ, ಅಂಬಿ ಅಣ್ಣ ನಿಮಗೆ ಕ್ವಶನ್ನು, ಮಗು ಆದಮೇಲೆ ಕಾವ್ಯ ಅವ್ರ ಪ್ರೀತಿ ನಿಮ್ಮ ಮೇಲೆ ಕಡಿಮೆ ಆಗಿದೆಯಾ ಹೇಳಿ ಅಂತ. ಇವನು ಬಂದಮೇಲೆ ನಾನು ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಸ್ವಲ್ಪ. ನಿಜ ಹೇಳ್ತೀನಿ, ಯಾಕಂದರೆ ಸ್ವಲ್ಪ ಆಗಿದೆ. ಬಟ್ ಯಾಕಂದರೆ ಅವಾಗ ನಮ್ಗೆ ಒಂದು ಸ್ವಲ್ಪ ಏನಾರು ಇದಾಯ್ತು ಅಂದರೆ ಓಡ್ ಬರ್ತಿಲ್ಲ. ಇವಾಗ ಫಸ್ಟ್ ಮಗು, ಆಮೇಲೆ ನೆಕ್ಸ್ಟ್ ನಾನು, ಹಂಗಂತ ಏನು ಕಂಪಾರಿಸನ್ ಇಲ್ಲ. ಚಿಕ್ಕವನಲ್ವಾ, ನಾನು ಅಷ್ಟೇ. ಅದೇನು ಆ ಥರ ತಿಳ್ಕೊಳ್ಳಲ್ಲ. ಯಾಕಂದರೆ ನಾವು ನಮ್ಮ ನೋಡ್ಕೊಬಾರ್ದು. ಯಾಕಂದರೆ ಇವನಿಗೆ ಇನ್ನೇನು ಗೊತ್ತಿಲ್ಲ, ಬುದ್ಧಿ ಇಲ್ಲ.
ಫಸ್ಟ್ ಇವನು, ಆಮೇಲೆ ಇವನು ಬುದ್ಧಿ ಬಂದಮೇಲೆ ಬೇಕಾದ್ರೆ ಆಮೇಲೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟು ಸೃಷ್ಟಿ ಗೊಂಬೆ 4 ಅನ್ನೋರೊಬ್ರು ಕೇಳಿದ್ದೀರಾ, ನಿಮ್ಮ ಪಾಪುದು ಮಂತ್ಲಿ ಫೋಟೋಶೂಟ್ ಮಾಡಿಸಿಲ್ವಾ ಅಂತ. ಮಾಡಿಸಿಲ್ಲ. ಸೊ ಕ್ಯಾಮ್ರಾ ಇದೆ, ನಾವೇ ಮಾಡಲ್ಲ. ಯಾಕಂದ್ರೆ ಏನು ವಿಡಿಯೋದಲ್ಲಿ ಹಾಕತ್ತಾ ಇರ್ತೀವಲ್ಲ ವಾರಕ್ಕೆ ಒಂದೊಂದ್ಸಲಿ, ಇನ್ನೇನು ಫೋಟೋ ಶೂಟು ಅಂತ ಅಷ್ಟೇ, ಇನ್ನೇನಿಲ್ಲ. ಇಟ್ಸ್ ಮೀ 34013 ಅನ್ನೋರೊಬ್ರು ಕೇಳಿದ್ದೀರಾ, ಅಕ್ಕ ನಿಮಗೆ ನಾರ್ಮಲ್ ಡೆಲಿವರಿ ತುಂಬ ಹಿಂಸೆ ಆಗೋಲ್ವಾ ಅಂತ. ಯಾಕಂತಂದರೆ ನಾರ್ಮಲ್ ಡೆಲಿವರಿ ಆದರೆ ಜಸ್ಟ್ ಅದು 3 days 4 days ಪೇಯ್ನ್ ಅಷ್ಟೇ. ಬಟ್ ಸಿಸರಿಂಗ್ ಆದರೆ 6 months ಜಾಸ್ತಿ ಬ್ಯಾಕ್ ಪೈನ್ ಇರುತ್ತೆ, ಆಮೇಲೆ ಆವಾಗವಾಗ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಬಟ್ ನನಗೆ ನಾರ್ಮಲ್ ಡೆಲಿವರಿ ಯಾವುದೇ ಕಾರಣಕ್ಕೂ ಹಿಂಸೆ ಅನಿಸಿಲ್ಲ. ಆ ಟೈಮಲ್ಲಿ ಅದು ಹಿಂಸೆ ಅನಿಸಿದೆ, ಬಟ್ ಅದಾದಮೇಲೆ ಯಾವುದೇ ರೀತಿ ಹಿಂಸೆ ಅನಿಸಲ್ಲ. ಚಂದು ಅಬಿ 0369 ಅನ್ನೋರೊಬ್ರು ಕೇಳಿದ್ದೀರಾ, ಸಿಸ್ಟರ್ ಬೇಬಿ ವೆಯ್ಟ್ ಗೇನ್ ಆಗೋಕ್ಕೆ ಏನು ಕೊಡ್ತೀರಾ ಬೇಬಿಗೆ ಹೇಳಿ ಪ್ಲೀಸ್ ಅಂತ. ಸೊ ಅವ್ನು ವೆಯ್ಟ್ ಗೇನ್ ಆಗೋಕ್ಕೆ ಅಂತೇಳಿ ನಾನು ಸ್ಪೆಸಿಫಿಕ್ ಆಗಿ ಇದೇ ಮಾಡ್ಬೇಕಂತ ಏನಿಲ್ಲ. ಸೊ ನಾರ್ಮಲಾಗಿ ಅವನಿಗೆ ಫೀಡ್ ಮಾಡ್ತೀನಿ, ಟೈಮ್ ಸರಿ ತಿನ್ನಿಸ್ತೀನಿ, ಆಮೇಲೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಪ್ಯೂರಿ ಕೊಡ್ತೀನಿ ಅಷ್ಟೇ. ಬೇರೆ ಯಾವುದೇ ರೀತಿ ಎಕ್ಸ್ಟ್ರಾ ಏನೂ ಮಾಡಲ್ಲ ಅವನಿಗೆ. ನೆಕ್ಸ್ಟು ಮಿಸಸ್ ಗುರುರಾಜ್ 45 ಅನ್ನೋರೊಬ್ರು ಕೇಳಿದ್ದೀರಾ, ಸೊ ನಿಮ್ಮ ಮ್ಯಾರೇಜ್ ಆಗಿ ಎಷ್ಟು ಮಂತ್ಸಿಗೆ ನೀವು ಪ್ರೆಗ್ನೆಂಟ್ ಆದ್ರಿ ಹೇಳಿ ಪ್ಲೀಸ್ ಕಾವ್ಯ. ನಿಮ್ಮದು ಏಜ್ ಆ್ಯಂಡ್ ಅಂಬಿ ಅಣ್ಣ. ಸೊ ಏಜು ಹೇಳಿ ಆಲ್ರೆಡಿ ಒಂದ್ಸತಿ ಗೈಡ್ಲೈನ್ಸ್ ಅಪೋಸಿಟ್ ಹೋಗ್ಬಿಟ್ಟಿತ್ತು, ಸೊ ಏಜ್ ಹೇಳಕ್ಕೆ ಹೋಗಲ್ಲ. ನಾನು ಮದುವೆ ಆಗಿ 7 months ಆದಮೇಲೆ ಸೊ ಪ್ರೆಗ್ನೆಂಟ್ ಆಗಿತ್ತು. ಸುಲ್ತಾನ್ 143 ಅನ್ನೋರೊಬ್ರು ಕೇಳಿದ್ದೀರಾ, ನೆಕ್ಸ್ಟ್ ಬೇಬಿಗೆ ಪ್ಲಾನ್ ಇದೆಯಾ ಹೇಳಿ. ಅಂಬಿ ಆಲ್ಮೋಸ್ಟ್ ಮೇಜರ್ ಕ್ವಶನ್, ನೆಕ್ಸ್ಟ್ ಬೇಬಿ ಪ್ಲಾನ್ ಇದೆಯಾ ಅಂತ. ಇವಾಗ ಸದ್ಯಕ್ಕೆ ಒಂದು 3 ವರ್ಷ, ಯಾವುದೇ ರೀತಿ ಬೇಬಿ ಪ್ಲಾನ್ ಇಲ್ಲ. ಇವನಿಗೆ ಒಂದು 5 ವರ್ಷ ಆಗಬೇಕು. ಇವನು ಸ್ವಲ್ಪ ಓಡಾಡ್ತಾ ಬುದ್ಧಿ ಸ್ವಲ್ಪ ಇದ್ದರೆ ಆಮೇಲೆ ಬೇಕಾದ್ರೆ ಇವನ ಬಗ್ಗೆ ಯೋಚನೆ ಮಾಡಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಏನಿಲ್ಲ. ನಿಂದು ಯಾಕೆ 3 yearsವರೆಗೂ ಯಪ್ಪ ಯಾವ ಮಗುನು ಬೇಡಪ್ಪ, ಸಾಕಾಗೋಯ್ತು. ಇವನ್ನ ಸಂಭಾಳಿಸೋ ಅಷ್ಟು ತೀಟೆ ಇದ್ದಾನೆ ಇವನು, ನೋಡೋಕೆ ಹಿಂಗಿದ್ದಾನೆ ಅಷ್ಟೇ ಗೈಸ್. ವಾಸು 6364 ಅನ್ನೋರೊಬ್ರು ಕೇಳಿದ್ರೆ, ನೀವು ಯಾಕೆ ಜಾಸ್ತಿ ವ್ಲಾಗ್ ಮಾಡಲ್ಲ, ನಿಮ್ಮನ್ನ ಇಷ್ಟಪಡೋ ಜನ ನಿಮ್ಮ ವ್ಲಾಗೋಸ್ಕರ ಕಾಯ್ತಾರೆ, ನಾನು ಕಾಯ್ತೀನಿ, ನೀವು ಯಾಕೆ ವ್ಲಾಗ್ ಮಾಡಲ್ಲ ಅಂತ. ಸಾರಿ. ಸೊ ಫಸ್ಟ್ ಆಫ್ ಆಲ್ ಜಾಸ್ತಿ ವ್ಲಾಗ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಹಾರ್ಟ್ಲಿ ಸಾರಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಇನ್ಮೇಲೆ ಆಲ್ಮೋಸ್ಟ್ ಕನ್ಸಿಸ್ಟೆಂಟಾಗಿ ಬಿಡ್ತಿದ್ದೀವಿ ವ್ಲಾಗ್ನ, ನೀವು ಚೆಕ್ ಮಾಡಿ, ಇನ್ಮೇಲೆ ಖಂಡಿತ ಮಾಡ್ತೀವಿ. ಪ್ರಯತ್ನ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ಓಡಾಡ್ಕೊಂಡು ನೆಲದಲ್ಲಿ ಆಟ ಆಡ್ತಾನೆ, ಅದರಿಂದ ಸ್ವಲ್ಪ ಮಾಡ್ಬೋದು. ಇನ್ಮೇಲೆ ಮಾಡೋಣ, ನಡೆದಾಡೋದು ಸ್ಟಾರ್ಟ್ ಆಯ್ತು ಅಂದರೆ. ನಾಗು 123 ಅನ್ನೋರೊಬ್ರು ಕೇಳಿದ್ದೀರಾ, ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಅಂತ. ಸೊ 2 ವರ್ಷ ಆಯ್ತಾ. ನೀವು 2 ವರ್ಷ 1 ತಿಂಗಳು, ಇವಾಗ ಡಿಸೆಂಬರ್. ಐಶು ದೇವಾ ದೀಕ್ಸ್ ಅನ್ನೋರೊಬ್ರು ಕೇಳಿದ್ದೀರಾ, ನಿಮ್ಮ ಡ್ರೆಸ್ ನಿಮ್ಮ ಅಮೌಂಟಲ್ಲಿ ತಗೊಂತೀರಾ ಇಲ್ಲ ಅಂಬಿ ಅಣ್ಣ ಕೊಡಿಸ್ತಾರಾ ಅಂತ. ಅಮೌಂಟ್ ಯಾರ್ದು ಅಂತ ಬರಲ್ಲ, ಇಬ್ಬರದು ಒಂದೇ ಅಲ್ವಾ. ಇಬ್ರದೇ. ನಾವು ಯಾವುದೇ ಕಾರಣಕ್ಕೂ ಇದು ನಿನ್ನ ಅಮೌಂಟು ಇದು ನನ್ನ ಅಮೌಂಟ್ ಅಂತ ಏನಿಲ್ಲ. ಇವನ್ದೆಲ್ಲ ನಂದು, ನಂದೆಲ್ಲ ಇವಂತ ಅಮೌಂಟ್ ನಾವಿಬ್ರು ಯಾವುದೇ ಕಾರಣಕ್ಕೂ ಸಪ್ರೇಟ್ ಮಾಡಲ್ಲ. ಸೊ ನಾವು ಡಿಪೆಂಡ್ ಆಗಲ್ಲ. ಸೊ ನಾನೇನೇ 10 ರೂಪಾಯಿ ಎತ್ಬೇಕಂದ್ರೆ ಅಂಬಿನ ಕೇಳ್ತೀನಿ, ಅಂಬಿ ಏನು ಎತ್ಬೇಕಂತಂದ್ರೆ ನನ್ನ ಕೇಳ್ತಾನೆ. ಸೊ ನಾವಿಬ್ರು ಭೇದ ಭಾವ ಇಲ್ಲ, ಯಾವುದು ಅಷ್ಟು ಇದು ಮಾಡಲ್ಲ. ನಿಂದು ನಂದು ಅನ್ನೋದಿಲ್ಲ. ನನಗೂ ಯಾವ್ದಾದ್ರು ನೋಡಿ ಇಷ್ಟ ಆಯ್ತಾ ನಾನು ತಗೊಂತೀನಿ, ಅವ್ನಿಗೆ ಏನಾದ್ರು ನೋಡಿ ಇಷ್ಟ ಆಯ್ತಾ ಅವ್ನು ಫ್ರೀಡಮ್ ಆಗಿ ತಗೋಬೋದು ಅಷ್ಟೇ. ಅವರು ಯಾಕಂದ್ರೆ ಅದರಲ್ಲಿ ತಡೆದಿಕ್ಕಬಾರ್ದು, ಯಾರು ಅವ್ರು ಇಷ್ಟಪಟ್ಟಿದ್ದು. ಇದು ದುಡ್ಡು ಮ್ಯಾಟ್ರೇ ಆಗಲ್ಲ ಹೇಳ್ಬೇಕಂದ್ರೆ. ಪವಿ ಬಸು 6656 ಅನ್ನೋರೊಬ್ರು ಕೇಳಿದ್ದೀರಾ, ಯೂಟ್ಯೂಬಿಂದ ದುಡ್ಡು ಎಷ್ಟು ಬರ್ತಿದೆ ಹಿಂದೆ ಮುಂದೆ ಸೇರಿಸಿ ಹೇಳಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನಾವು ಅಂದರೆ ಒಂದು ಮಾಮೂಲಿ ನಾವು ವ್ಯೂಸ್ ರೀಚ್ ಹೇಗೆ ಹೋಗುತ್ತೆ ಹಾಗೆ. ವ್ಯೂಸ್ ಚೆನ್ನಾಗಿ ಹೋಯ್ತು ಅಂತಂದ್ರೆ ಚೆನ್ನಾಗಿ ಬರುತ್ತೆ, ವ್ಯೂಸ್ ಕಮ್ಮಿ ಹೋಯ್ತು ಅಂತಂದ್ರೆ ಕಮ್ಮಿ ಬರುತ್ತೆ, ಬಟ್ ಬರುತ್ತೆ ಒಂದು ರೇಂಜಿಗೆ, ಅಂದರೆ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಬಂದು ವಿಷ್ಣು 347143 ಅನ್ನೋರೊಬ್ರು ಕೇಳಿದ್ದೀರಾ, ನಿಮ್ಮ ಲವ್ ಹೆಂಗೆ ಸಕ್ಸಸ್ ಆಯಿತು ಅಂತ. ಸೊ ನಮ್ಮ ಲವ್ ಹೇಗೆ ಸಕ್ಸಸ್ ಆಯಿತು ಅಂತ ನೀನು ಹೇಳು. ಮಾಡಿದ್ದೀವಲ್ಲ ಅದ್ರ ಮಾಡಿಲ್ಲ ಅದ್ರದ್ದು ಅಂದರೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರಿ ಕ್ವಶನ್ಸ್ನ. ಸೊ ಹೇಗೆ ಸಕ್ಸಸ್ ಆಯಿತು ಅಂತಂದರೆ, ಸೊ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದ ಮತ್ತು ನಮ್ಮ ಮನೇಲಿ ನಾವು ಒಪ್ಸಿರೋದ್ರಿಂದ, ಸೊ ಕಾಡಿ ಬೇಡಿ ಒದ್ದೆ ತಿಂದು ಒಪ್ಸಿರೋದ್ರಿಂದ ಸಕ್ಸಸ್ ಆಯಿತು ಅಷ್ಟೇ ಗೈಸ್. ಪೂರ್ತಿ ಡೀಟೇಲ್ ಬೇಕು ಅಂತಂದರೆ ಲವ್ ಸ್ಟೋರಿ ಬ್ಲಾಗ್ನ ನೋಡಿ. ತುಂಬ ಜನ ನಮ್ಮ ಲವ್ ಸ್ಟೋರಿ ಬಗ್ಗೆ ನೋಡಿ ಹೋಗಿ ಇನ್ನೊಂದ್ಸಲಿ ಬೇಕಾದ್ರೆ ಕೇಳ್ರಿ, ನಿಮ್ಮ ಲವ್ ಸ್ಟೋರಿ ಕೇಳ್ರಿ ಅಂತ ಏನೋ ಒಂದು 50 ಕಮೆಂಟ್ ಬರಲಿ, ನೆಕ್ಸ್ಟ್ ಮತ್ತೆ ಅದೇ ಮಾಡೋಣ. ಒಂದು 50 ಜನ ರಿಕ್ವೆಸ್ಟ್ ಮಾಡಿ ಮತ್ತೊಂದ್ಸಲ ಹೇಳ್ರಿ ಅಂತಂದ್ರೆ, ಯಾಕಂದ್ರೆ ಅವಾಗ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಈ ಸಲ ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಕ್ಯಾಮ್ರದಲ್ಲಿ ಹೇಳೋಣ ಅಂತ ಆ ಥರ ಆಸೆ ನಮ್ಮದು. ಕೇಳಿದ್ಮೇಲೆ ಹೇಳೋಣ, ಕೇಳಿದ್ರೆ ಸುಮ್ಮನೆ. ನೆಕ್ಸ್ಟು ಮಿಸ್ ಸ್ಪಾರ್ಕಲ್ 6324 ಅನ್ನೋರೊಬ್ರು ಕೇಳಿದ್ದೀರಾ, ಸಿಸ್ ನಿಮ್ಮ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ. ಸೊ ನನ್ನ ಹತ್ರ ಸ್ಯಾರಿ ಅಷ್ಟೊಂದಿಲ್ಲ, ಕಲೆಕ್ಷನ್ಸ್ ಇಟ್ಕೊಂಡು ವ್ಲಾಗ್ ಮಾಡೋಷ್ಟು ಸ್ಯಾರೀಸ್ ಇಲ್ಲ. ಬಟ್ ಇರೋದ್ರಲ್ಲೇ ಡ್ರೆಸ್ಸು ಸ್ಯಾರಿ 2 ಸೇರಿಸಿ ಒಂದೇ ವ್ಲಾಗ್ ಮಾಡ್ತೀನಿ. ಅದನ್ನು ಕೂಡ ತುಂಬ ಜನ ಅಂತ ಕಲೆಕ್ಷನ್ ಮಾಡೋಷ್ಟು ನಾವು ಇಲ್ಲ.
ರಿಚ್ ಅಲ್ಲ. ಏನೋ ಒಂದು 5-10 ಜೊತೆ ಇರ್ಬೋದು, ಉಳಿದು ಒಂದೊಂದು 5-10 ಜೊತೆ ಇರ್ಬೋದು ಅಷ್ಟೇ. ಬಟ್ಟೆ 50 ಜೊತೆ ಇಲ್ಲ, ಸ್ವಲ್ಪ ಜಾಸ್ತಿನೇ. ನಿಮ್ಗೆ ಜಾಸ್ತಿ ಇರ್ಬೋದು, ಇಲ್ಲ ಯಾವತ್ತು ಜಾಸ್ತಿ ಅವ್ರು ಯಾವಾಗಲೂ ಮುಂದೆ ಅಲ್ವಾ. ಹೇಳಿ. ಭವ್ಯ ಗೌಡ, ಸಿದ್ದು ಗೌಡ 14 ಮುಂದಕ್ಕೆ ಏನೋ ಇದೆ. ಸೊ ಅದು ಅಲ್ಲಿಗೆ ಎಂಡ್ ಆಗಿದೆ. ಈ ವರ್ಷ ನೀವು ಏನು ಲೆಸನ್ ಕಲ್ತ್ರಿ ಅಂತ ಕೇಳಿದ್ದೀರಾ. ಸೊ ಈ ವರ್ಷ ನಾವೇನು ಪಾಠ ಕಲ್ತಿಲ್ಲ, ಯಾಕಂತಂದ್ರೆ ನಾವು ಮದುವೆ ಆದಾಗಿಂದನೂ ಏನಾದರೂ ಒಂದು ಹೊಸ ಪಾಠ ಕಲಿತಾನೇ ಇರ್ತೀವಿ. ಸೊ ಈ ವರ್ಷ ನಾವೇನು ಕಲ್ತಿದ್ದೀವಿ ಅಂತಂದ್ರೆ ಒಂದು ತಾಳ್ಮೆ ಕಲ್ತಿದ್ದೀವಿ, ಬಿಕಾಸ್ ವಿಷ್ಣುವಿಂದ. ಯಾಕೆಂತಂದ್ರೆ ಅವ್ನು ಎಷ್ಟೇ ತಿದ್ಕೆ ಮಾಡಿದ್ರು ಒಂದೊಂದು ಟೈಮ್ ನಾವು ತಾಳ್ಮೆಗೆ ಹೇಳಲ್ಲ, ಒಂದೊಂದು ಟೈಮ್ ನಿದ್ದೆಗೆ ಇಟ್ಬಿಟ್ಟು ಕೂತಿರ್ತೀವಿ ನೈಟೆಲ್ಲ ಅವ್ನ ಮುಂದೆ. ಆಗಲೂ ಅಷ್ಟೇ ಪೇಷನ್ಸ್ನ ಕಲ್ತಿದ್ದೀವಿ ಸಾಕಷ್ಟು ಈ ವರ್ಷ. ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಕಲ್ತಿದ್ದೀವಿ, ಇನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕಲ್ತಿದ್ದೀವಿ. ಇನ್ನೂ ಒಂದು 5% ಕಲ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಹೇಗೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದು ಅಂತಂದ್ರೆ, ಕಷ್ಟ ಬರಲಿ ಸುಖ ಬರಲಿ ಜಗಳ ಬರಲಿ ಖುಷಿ ಇರಲಿ, ಸೊ ಅದನ್ನು ಒಂದು ಕಲ್ತಿದ್ದೀವಿ. ವಿಷ್ಣು ಬಂದಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಸೊ ಈ ವರ್ಷ ತುಂಬಾ ಚೆನ್ನಾಗಿದೆ. ಸೊ ವಾಟ್ಸಪ್ಪಲ್ಲಿ ನ್ಯೂ ಇಯರ್ ವಿಶಸ್ ಬರ್ತಾನೆ ಇದೆ. ಸೊ ಕೊನೆಗೂ 12 ಗಂಟೆ ಹಾಗೆ ಹೋಯ್ತು. ಕಟ್ ಮಾಡೋಣ. ಯೂಸರ್ ನೇಮ್ ಇನ್ಸ್ಟಾ 000 ಅನ್ನೋರೊಬ್ರು ಕೇಳಿದ್ದೀರಾ. ಕಾವ್ಯ ಅವರೇ, ನೀವು 2026ಗೆ ಏನು ರೆಸೊಲ್ಯೂಷನ್ ಹಾಕ್ಕೊಂಡಿದ್ದೀರಾ ಅಂತ. ಸೊ ನಾನು ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ 2026ಗೆ ಸೊ ಒಂದು ವಿಷ್ಣುಗೆ ಚೆನ್ನಾಗಿ ಒಂದೊಳ್ಳೆ ಬುದ್ಧಿ, ಅವನಿಗೆ ಒಂದೊಳ್ಳೆ ಬುದ್ಧಿ ಕಲಿಸ್ಬೇಕು. ಸೊ ನನ್ನ ಮಗನಿಗೆ ಅಂತಂದ್ರೆ ಒಂದು ಸ್ವಲ್ಪ ಸಂಸ್ಕಾರ ಗುಣ ಅದನ್ನೆಲ್ಲ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಒಂದಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ದೀವಿ. ಸೊ ಅದೆಲ್ಲ ಸಕ್ಸಸ್ ಆಗದೆ ಹೇಳೋಕ್ಕಾಗಲ್ಲ. ಸೊ ಆ ಡ್ರೀಮ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಚಿಕ್ಕದಲ್ಲ, ದೊಡ್ಡದು ಡ್ರೀಮ್ ಇದೆ. ನೋಡೋಕ್ಕೆ, ಯಾಕಂದರೆ ನಾವು ಇವಾಗಲೇ ಚಿಕ್ಕ ಮಕ್ಕಳ ಬಗ್ಗೆ ನಾವು ಯಾವುದೇ ಪ್ರೆಷರ್ ಆಗಲಿ ಹೇಳೋಕ್ಕಾಗಲ್ಲ. ಮುಂದಕ್ಕೆ ಅವನು ಆದಮೇಲೆ ಹೇಳೋಣ ಅಂತ ಬರುತ್ತೆ. ಸೊ ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಅದು ಇದು ತೊಗೋಬೇಕು, ಅಥವಾ ಅದು ಇದು ಏನೋ ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಅಚೀವ್ ಮಾಡಬೇಕು. ಆ್ಯಂಡ್ ನಿಮ್ಮಗಳ ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಸೊ ಇದೇ ರೀತಿ ಒಂದಷ್ಟು ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದೀನಿ. ಸೊ ಸಮ್ ವಿಲ್ ಬಿ ಪರ್ಸನಲ್ ಆ್ಯಂಡ್ ಸಮ್ ವಿಲ್ ಬಿ ಅಂತಂದರೆ ಬ್ಲಾಗಲ್ಲೆಲ್ಲ ಹೇಳ್ಕೊಳಕ್ಕಾಗದಿದ್ರು ಒಂದಷ್ಟು ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಮನು 1438 ಸಿದ್ದು ಅನ್ನೋರೊಬ್ರು ಕೇಳಿದ್ದೀರಾ. ಸಿಸ್ ನೀವು ಏನು ತಿಂತೀರಾ, ಅಷ್ಟು ಸಣ್ಣ ಇದ್ದೀರಾ, ನಮಗೂ ಹೇಳಿ ಸಿಸ್, ಮೊದಲಿಗಿಂತನೂ ಹಾಗೆ ಇದ್ದೀರಾ ಪ್ರೆಗ್ನೆನ್ಸಿಲೂ ಮತ್ತು ಈಗಲೂ ಅಂತ ಕೇಳಿದ್ರ. ನಾನು ಏನೂ ತಿನ್ನಲ್ಲ ಗೈಸ್, ಚೆನ್ನಾಗಿ ತಿಂತೀನಿ. ಡಯಟ್ ಅಂತೂ ನನ್ನ ಲೈಫಲ್ಲಿ ಡಯಟ್ ಅನ್ನೋ ವರ್ಲ್ಡಿಗೆ ಜಾಗನೇ ಇಲ್ಲ ಅನ್ಕೋಬಿಡಿ. ಸಿಕ್ಕಿದ ಪಕ್ಕಿದ್ದೆಲ್ಲ ಮಾಡೋಕ್ಕೆ ನೀನೇನು ಒಂದು 100 kg ಇದೆಯಾ? ಇರೋದೇ 40 kg, ಅದರಲ್ಲಿ ಡಯಟ್ 40 kg ಪ್ಲಸ್ ಇದೀನಿ. ಪ್ಲಸ್ ಎಷ್ಟೋ ಇದೆಯಾ? ಅದರಲ್ಲಿ ಏನು ಡಯಟ್ ಮಾಡೋದೈತಿ ನಿಂದು? ನಾನು ಯಾವುದೇ ರೀತಿ ಡಯಟ್ ಇಲ್ಲ. ನಾನು ನಮ್ಮ ಅಪ್ಪ ಅಮ್ಮ ಇಬ್ರು ಸಣ್ಣ ಇದ್ದಾರೆ, ನಾನು ಅದಕ್ಕೆ ಸಣ್ಣ ಇದ್ದೀನಿ. ನಂದು ಜೆನೆಟಿಕ್ ಇಂದ ವಂಶದಿಂದ ಬಂದಿರ್ತವೆ. ಅದು ನಮ್ಮ ಅಪ್ಪ ಅಮ್ಮ ದಪ್ಪ ಇಲ್ಲ. ನಾನು ತಿನ್ನೋದು ನೋಡ್ಬಿಟ್ರೆ ಬೇರೆ ಯಾರು ತಿನ್ಬಿಟ್ಟು ಅದು ನೆಕ್ಸ್ಟ್ ಅಷ್ಟು ಬೇಸತ್ತು ಬಿಟ್ಟಿದ್ದೀನಿ. ನನಗೆ ಕೊಡ್ಸಿ ಏನು ಬೇಸತ್ತಿಲ್ಲ. ನೀನೇನೇ ತಿಂದ್ರು ದಪ್ಪ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನೇನು ಇದಾಗಲ್ಲ. ಅದು ದೇವ್ರು ಕೊಟ್ಟಿರೋ ವರ ಗೈಸ್. ನನಗೆ ಬ್ಲೆಸ್ಡ್ ನಾನು. ಅವ್ರಿಗೆ ಹಿಡಿಯಕ್ಕೆ ಆಗ್ತಲ್ಲ ಹಂಗೆ ಹೇಳಿ ಅಂತ ಕ್ವಶನ್ ಯಾಕೆ ಕೇಳ್ತೀರ ನೀವು? ಹೌದು. ನೆಕ್ಸ್ಟ್ ನನಗೇನು ಆಸೆ ಗೊತ್ತಾ, ದಪ್ಪ ಡುಮ್ಮಿ ಆಗ್ಬೇಕು ಅಂತ ಆಸೆ. ಏನು ನಾನು ಬರೀ ದಪ್ಪ ಆಗೋದನ್ನ ತಂದ್ಕೊಡ್ತಾನೆ ತಿಂತೇನಂತ ನಾನು ತಿಂದರೂ ದಪ್ಪ ಆಗಲ್ಲ ಗೈಸ್. ನಾನು ಸೇಮ್ ಕಲರ್ ಸೇಮ್ ವೆಯ್ಟ್. ನಾನು ಅಷ್ಟೇ ಎಷ್ಟೇ ಹಂಬಿ ಎಷ್ಟೇ ಸರ್ಕಸ್ ಮಾಡಿದ್ರು 50 kg ಮೇಲೆ ದಾಟಲ್ಲ. ಅದು 52 kg 51 kg ಆದ್ರೆ ಫುಲ್ ಖುಷಿ ನನಗೆ. 1 kg ಜಾಸ್ತಿ ಆಗ್ಬಿಟ್ಟಿದೆ ನಾನು ಇವ್ನು ಮದುವೆ ಆಗಿ ಬಂದಾಗ 32 kg ಇದೆ. ಯೋಚನೆ ಮಾಡಿ, 12-15 kg ದಪ್ಪ ಆಗಿದ್ದೀನಿ. ಹಂಗೆ ನಾವು ಮೇಂಟೈನ್ ಮಾಡ್ತಿದೀವಿ ಅಮ್ಮ ನಿಮ್ಮನ್ನ. ಮತ್ತೆ ನಾನು ಚಿನ್ನ ಬೇಕು ಒಡವೆ ಬೇಕು ಅಂತ ಕೇಳ್ತೀನಿ. ನಾವು ಚಿನ್ನ ಕೊಡ್ಸಿ ಒಡವೆ ಕೊಡ್ಸಿ ಅಂತ ಹೇಳಿ ಅವಾಗ ಒಂದು ಪ್ಲೇಟ್ ಪಾನಿಪುರಿ ಗೋಬಿ ಕುರುಕ್ ತಿಂಡಿ ₹1 ಇದೆ ₹2 ಇದೆ. ಜಾಸ್ತಿ ಆಸೆ ಪಡೋದು ನಾನು ಒಂಥರ ಹುಚ್ಚಿ. ನಾನು ಏನು ನನಗೆ ಯಾವಾಗ ಏನು ತಿನ್ಬೇಕು ಅನ್ಸುತ್ತೋ ಅದು ಬೇಕಷ್ಟೇ. ಚಿನ್ನ ಕೊಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಗುಡಿಸಲು ಇಡು ಬೇಜಾರಿಲ್ಲ. ಪಾನಿಪುರಿ ತಿನ್ನಕ್ಕೆ ಅದು ಇದು ಕೊಡಿಸು ಸಾಕು ಅಷ್ಟೇ. ಸ್ಪಂದು ಇದು ಕೇಳಿದ್ದೀನಿ ನಾನು, ಗೊತ್ತಿಲ್ಲಪ್ಪ. ಅಕ್ಕ ಬಾಂಟನ್ದಲ್ಲಿ ಹೇರ್ ಉದುರುತ್ತೆ ಅಂತ ಹೇಳ್ತಾರೆ, ಬಟ್ ನಿಮಗೆ ಆ ಥರ ಆಗಿತ್ತಾ? ಆ್ಯಂಡ್ ಆ ಥರ ಆದರೆ ಏನು ಮಾಡಬೇಕು ಅಂತ ಅದು ಡಿಲೀಟ್ ಮಾಡಿದ್ವಲ್ಲ, ಡಿಲೀಟ್ ಆಯ್ತಲ್ಲ, ಅದರಲ್ಲಿತ್ತು ಅನ್ಸುತ್ತೆ. ಸೊ ನನಗೂ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಫಸ್ಟು 3 months ಆದಮೇಲೆ ನನಗೂ ತುಂಬ ಹೇರ್ ಫಾಲ್ ಆಗ್ತಿತ್ತು. ಆಮೇಲೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಣ್ಕೊಂಡು ಮಡ್ಚಾಕೊಂತಿದ್ದೆ. ಸೊ ಕಮ್ಮಿ ಆಯಿತು. ಚೆನ್ನಾಗಿ ಎಣ್ಣೆ ಹಾಕಿ ಉದ್ರೋದು ಕಾಮನ್. ಡೆಲಿವರಿ ಪೋಸ್ಟ್ಮಾರ್ಟಮ್ ಟೈಮಲ್ಲಂತೂ ತುಂಬಾ ಕೂದಲಿರ್ತದೆ. ಶಿಲ್ಪ ನಿಮ್ಮ ಪಾಪ್ DS 665 ಅನ್ನೋರು ಕೇಳಿದ್ರ, ನಿಮ್ಮ ಪಾಪುಗೆ ಎಷ್ಟು ಸರಿ ತಿನ್ನಿಸ್ತೀರಾ ಆ್ಯಂಡ್ ಎಷ್ಟು ಟೈಮ್ ತಿನ್ನಿಸ್ತೀರಾ ಅಂತ ಕೇಳಿದ್ರ. ಸೊ ನಮ್ಮ ಪಾಪ ಹಾಕಿದ್ದೀನಿ. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ತಿನ್ಸೋದನ್ನ. ಒಂದು ಬೌಲ್ ತಿನ್ನಿಸ್ತೀನಿ. ಅದು ಬಿಟ್ಟರೆ 1 time ತಿನ್ನಿಸ್ತೀನಿ ಅಷ್ಟೇ. ಅಂದರೆ ಒಂದು ಫ್ಯೂ ಡೇಸಿಂದ 2 times ತಿನ್ನಿಸ್ಬೇಕಂತ ಅಂದ್ಕೊತಾ ಇದ್ದೀನಿ. ಬಟ್ ಹಾಲು ಸಾಕಾಗೋದ್ರಿಂದ, ಎದೆ ಹಾಲು ಸಾಕಾಗೋದ್ರಿಂದ 1 time ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ನೈಟ್ ಅಷ್ಟೇ.
ಒಂದೆರಡು ಟೈಮ್ ಮಾಡೋಣ ಅನ್ಕೊಂಡಿದ್ದೀವಿ. ಭವ್ಯ ಎಕ್ಸ್ ಫ್ಯಾಂಟಸಿ ಅನ್ನೋರೊಬ್ರು ಕೇಳಿದಿರ. ಸೊ ಹೇಳಿದ್ದೀನಿ ಕ್ವಶನ್ಸ್ ಎಲ್ಲ. ಇಟ್ಸ್ ಮೀ ವಿನೋದ್ 18 ಅನ್ನೋರೊಬ್ರು ಕೇಳಿದ್ರೆ ನಿಮಗೆ RCB ಕಪ್ ಗೆದ್ದಿದ್ದು ಎಷ್ಟು ಖುಷಿ ಇದೆ ಆ್ಯಂಡ್ ಈ ಸಲ ಕಪ್ ನಮ್ಮದು, ಜೈ RCB ಜೈ ವಿರಾಟ್ ಬಾಸ್ ಅಂತ ಹೇಳಿದಿರ. ಸೊ ವ್ಲಾಗೇ ಮಾಡಾಕಿದ್ದೀವಿ, ಅದನ್ನ ಎಷ್ಟು ಖುಷಿ ಇತ್ತು ಆ ದಿವಸ ಅಂತ ಹೇಳಿ. ಗೆಲ್ಲಿ ಸೋಲ್ಲಿ ನಾವು ಯಾವತ್ತೂ ಇದು ಮಾಡೋಕ್ಕೋಲ್ಲ, ನಾವು ಯಾವತ್ತು ರಾಯಲ್ ಫ್ಯಾನ್, ರಾಯಲ್ ಆಗಿರ್ತೀವಿ ಅನ್ನೋದು ಅಷ್ಟೇ ನಾವು ಹೇಳೋದು. ಗೆಲ್ತು ಬರ್ರಿ. ಚಿಟ್ಟು ದೊಡ್ಡಮಣಿ ಅನ್ನೋರೊಬ್ರು ಕೇಳಿದ್ರೆ ಡೆಲಿವರಿ ಆದಮೇಲೆ ನಿಮ್ಮ ಹೊಟ್ಟೆ ದಪ್ಪ ಆಗಿದೆಯಾ ಅಂತ. ಇಲ್ಲ. ಸೊ ನಾನು ಡೆಲಿವರಿ ಆದಮೇಲೆ ನನಗೆ ಯಾವುದೇ ರೀತಿ ಅಷ್ಟಾಗಿ ಹೊಟ್ಟೆ ಬಂದಿಲ್ಲ. ಯಾಕಂತಂದ್ರೆ ಒಂದು ವಾರ ಆದರೂ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೆ ನೆಟ್ಟೆಗೆ, ಅದಕ್ಕೋಸ್ಕರ ಬಂದಿಲ್ಲ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಹೋತ ನಾನು ಸಣ್ಣ ಯಾವುದೇ ಕಾರಣಕ್ಕೂ ದಪ್ಪ ಆಗಲ್ಲ. ಅದಕ್ಕೆ ಪಲ್ಲವಿ 204 ಅಂದರೆ 2004 ಅನ್ನೋರೊಬ್ರು ಕೇಳಿದ್ರೆ ನಿಮ್ಮ ಪಾಪುಗೆ ಇವಾಗ ಎಷ್ಟು ಮಂತ್ ಮತ್ತು ನೀವು ಪ್ಯೂರಿ ಸ್ಟಾರ್ಟ್ ಮಾಡುವಾಗ ವಾಮಿಟ್ ಏನಾದರೂ ಮಾಡ್ತಾ ಪಾಪು ಅಂತ. ಇಲ್ಲ. ಸೊ ಅವನಿಗೆ ಊಟ ಸ್ಟಾರ್ಟ್ ಮಾಡೋಕ್ಕಾಗಿರಲಿ, ವಾಟರ್ ಇಂಟ್ರೊಡ್ಯೂಸ್ ಮಾಡಿದಾಗಲಿ, ಪ್ಯೂರಿಸ್ ಇಂಟ್ರೊಡ್ಯೂಸ್ ಮಾಡಿದಾಗಿರುತ್ತೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಏನೇ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅವ್ನಿಗೆ ಯಾವುದೇ ರೀತಿ ವಾಮಿಟ್ ಆಗಿಲ್ಲ. ಎಲ್ಲ ತಿನ್ನೋದ್ರಲ್ಲಿ ಅವ್ನಿಗೆ ಆಸೆ ಜಾಸ್ತಿ. ನಿಮ್ಮ ಪಾಪು ವಾಮಿಟ್ ಮಾಡ್ತಿದೆ ಅಂತಂದರೆ ಒಂದ್ಸತಿ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ, ಇಲ್ಲ ಅಂತಂದರೆ ಯಾವ ಮಂತಲ್ಲಿ ಕೊಟ್ಟಿದ್ದೀರಾ ಅನ್ನೋದನ್ನ ಚೆಕ್ ಮಾಡಿ. ಸೊ 6 ಮಂತ್ ಪ್ಲಸ್ ಆಗಿದ್ರೆ ಮಾತ್ರ ಪಾಪುಗೆ ಫುಡ್ನ ಸ್ಟಾರ್ಟ್ ಮಾಡಿ ಸಾಲಿಡ್ನ. ಲಕ್ಷ್ಮಣ್ ಕಗ್ಗಳ್ಕರ್ ಅನ್ನೋರೊಬ್ರು ಕೇಳಿದ್ರೆ ಅಕ್ಕ ನೀವು ಒಂದ್ಸರಿ ಲೈವ್ ಬನ್ನಿ, ಯೂಟ್ಯೂಬಲ್ಲಿ ಬರಬೇಕಾದ್ರೆ ಮುಂಚೆನೇ ವಿಡಿಯೋ ಮಾಡಿಬಿಟ್ಟು ಹೇಳಿ ಅಕ್ಕ ಅಂತ ಹೇಳಿದ್ರಿ. ಎಸ್, ನಾವು ಯೂಟ್ಯೂಬಲ್ಲಿ ಬರ್ಬೇಕು ಲೈವ್ ಅಂತ ಅನ್ಕೊಂಡು. ನಾನು ಶ್ರೀಮಂತಕ್ಕೆ ಬಂದಿದ್ದೆ ಅನ್ಸುತ್ತಲ್ಲ. ಇಲ್ಲ ಬಂದಿದ್ದು ಅದ್ರಲ್ಲಿ ಎಲ್ಲಿ ಮಾತಾಡಿದ್ದು, ಸುಮ್ಮನೆ ಮೊಬೈಲ್ ಹಿಡ್ಕೊಂಡಿದ್ರೆ ಅಂದರೆ ಯೂಟ್ಯೂಬಲ್ಲಿ ಲೈವ್ ಬಂದು ಮಾತಾಡ್ರಿ ಅಂತ ಕ್ವಶನ್ ಕೇಳಿದಾಗ ಹಂಗೆ ಆನ್ಸರ್ ಮಾಡಲಿ ಅಂತ. ಅದು ನೆಕ್ಸ್ಟ್ ಕ್ವಶನ್ ಬಂದು ಸೋನು ಬಸವ 8197 ಅನ್ನೋರೊಬ್ರು ಕೇಳಿದ್ರ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿಲ್ಲ ಯಾಕೆ, ನಿಮ್ಮ ಅಭಿಮಾನಿಗಳಿಗೆ ಕೊಡೋ ಮರ್ಯಾದೆ ಇದೆನಾ ಅಂತ ಕೇಳಿದ್ದೀರಾ. ಆ ಥರ ಏನಿಲ್ಲ ಬ್ರೋ, ಯಾಕಂದರೆ ಅದರಲ್ಲಿ ಸಾವಿರಾರು ಮೆಸೇಜ್ ಇರ್ತವೆ. ಹುಡುಗಿ ಕೇಳಿದ್ರೆ ಸಿಸ್ಟರ್ ಆ ಥರ ಏನಿಲ್ಲ, ಬಟ್ ಸಾವಿರಾರು ಮೆಸೇಜ್ ಇರ್ತವೆ. ಅದರಲ್ಲಿ ಯಾವುದು ಅಂತ ನಮ್ಗೆ ಅಷ್ಟು ಇದು ಮಾಡಲ್ಲ. ಜಾಸ್ತಿ ಮೊಬೈಲು ನೋಡಲ್ಲ ನಾನು ಬೆಳಗ್ಗೆ ಎತ್ಕೊಂಡು ಬಂದರೆ ನಾನು ಬಂದು ಸಾಯಂಕಾಲ ಒಂದು ಅರ್ಧ ಗಂಟೆ ಮೊಬೈಲ್ ನೋಡ್ತೀನಿ, ಜಾಸ್ತಿ ನೋಡಲ್ಲ. ಬೇಜಾರ ಬಿಟ್ಟರೆ ಅಕಸ್ಮಾತ್ ನೋಡಿದ್ರೆ ನೆಕ್ಸ್ಟ್ ಟೈಮಿಂದ ರಿಪ್ಲೈ ಮಾಡ್ತೀನಿ. ರಮ್ಯಾ 9343 ಅನ್ನೋರೊಬ್ರು ಕೇಳಿದ್ರ. ಸೊ ಇದು ತುಂಬ ಜನ ಕೇಳಿರೋಂಥ ಕ್ವಶನು, ಬೇಬಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ನೇಮ್ ಹೇಳಿ ಪ್ಲೀಸ್ ಅಂತ. ಸೊ ಬೇಬಿಗೆ ಪೌಡರ್, ಮಾಯಿಶ್ಚರೈಸರ್ ಮತ್ತು ಕ್ರೀಮ್ ಬಂದು ಹಿಮಾಲಯ, ಹಾಗೂ ಸೋಪ್ ಬಂದು ಟೆಡ್ಡಿ ಬಾರ್, ಆಮೇಲೆ ಶಾಂಪೂ ಬಂದು ಜಾನ್ಸನ್ಸ್ ಬೇಬಿ. ಇಷ್ಟೇ ಗೈಸ್. ಸೊ ಇದಾಗಿತ್ತು. ಸೊ ಇವತ್ತಿನ ಕ್ವಶನ್ಸ್ ಆಗಿತ್ತು. ಸೊ ಇಷ್ಟು ಆನ್ಸರ್ ಮಾಡಿದ್ದೀನಿ ನಾನು. ಒಂದಷ್ಟು ಚೂಸ್ನ ಮಾಡಿ ಆನ್ಸರ್ ಮಾಡಿದ್ದೀನಿ ಅಷ್ಟೇ ಗೈಸ್. ಸೊ ಕ್ವಶನ್ಸ್ ಎಲ್ಲ ಎಂಡ್ ಆಗಿದೆ. ಸೊ ತುಂಬ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು. ಸೊ ಅದಕ್ಕೆಲ್ಲ ಆನ್ಸರ್ ಕೊಡೋಕ್ಕಾಗಿಲ್ಲ. ಸೊ ಸಾರಿ. ಇವಾಗ ಕೇಕ್ ಕಟ್ ಮಾಡೋಣ ಬಾ. ಎಸ್ ಗೈಸ್. ಸೊ ಇವಾಗ ಕೇಕ್ ಕಟ್ ಮಾಡೋದ್ರ ಮೂಲಕ ಸೊ ವ್ಲಾಗ್ನ ಎಂಡ್ ಮಾಡೋಣ. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ನನಗಂತೂ ಫುಲ್ಲು ನಿದ್ದೆ ಬರ್ತಿದೆ. ಸೊ ಕಟ್ ಮಾಡಿಬಿಟ್ಟು ಎಷ್ಟು ಕೂಡ ಸ್ವಲ್ಪ ಮುಂದೆ ಕ್ಯಾಮ್ರಾ ಇದೆ, ಹುಷಾರು ಅಷ್ಟೇ ಹಿಡ್ಕಂತ ಅವನು. ಸೊ ನನ್ನ ತಮ್ಮ ಕೂಡ ಇಲ್ಲೇ ಇದ್ದಾನೆ, ದೂರ ಹಿಡ್ಕೊಳ್ಳೋಣ. ಬಡ್ಗಿಟ್ ಅಂದ್ಬಿಡ್ತಂತ ಒಂದೊಂದು ಸರಿ ಇರಲ್ಲ ಗೈಸ್, ಯಾವುದಕ್ಕೂ ಹುಷಾರಾಗಿದೆ. ಆಕ್ಚುಲಿ ಹಚ್ಚಲ ಬಾರ್ದಂಗೆ ನೆಸೆಸಿಟಿ ಏನಿರಲಿಲ್ಲ. ಸೆಂಟ್ರಿಗೆ ಹಚ್ಚ. ಎಸ್ ಗೈಸ್. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ವಿಷ್ಣು ಸೊ ಹೋದ ವರ್ಷ ವಿಷ್ಣು ಹೊಟ್ಟೆಲಿದ್ದ. ಸೊ ಈ ವರ್ಷ ನಮ್ಮ ಕೈಯಲ್ಲಿದ್ದಾನೆ. ಕೇಕ್ ಕಟ್ ಮಾಡಿ ಕೇಕ್ ತಿಂದು ಮಲ್ಕೊಳ್ಳೋಣ ಅಷ್ಟೇ. ನಿದ್ದೆ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟೆ ನೋಡ್ರಿ. ಇವನಾರ ಒಂದ್ ರೌಂಡ್ ಎದ್ದು ಮಲ್ಕೊಂಡು ಬಂದ, ನಾವೇ ಮಲಗಿಲ್ಲ. ಕುಯ್ದು ಬಿಡೋಣ, ನಿಮ್ದು ಸೇರ್ಸಿ ನಾನೇ ಕೊಡ್ತೀವಿ ಅಂತ. ಹಿಡ್ಕ ಹಿಡ್ತೀನಿ ಕೈ ಎಲ್ಲ ಹಿಡ್ಕೊಳ್ಳೋದೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಹಿಡ್ಕ ನಾನು ಚಿನ್ನಿ ಹ್ಯಾಪಿ ನ್ಯೂ ಇಯರ್. ಸಾಕು ಕೈ ನೋವು ಬರ್ತಾ. ಬೇಡ ಅದು ಬೇಡ, ಸುಮ್ಮನೆ ಬಾಯ್ಲಿಕ್ಕತ್ತೆ. ಇವನಿಗಂತ ತಿನ್ಸಕ್ಕಲ್ಲ, ಅದಕ್ಕೆ ಅವಳಿಗೆ ತಿನ್ಸ್ಕೊಳ್ತೀನಿ. ಕೈಯೆಲ್ಲ ಮಾಡ್ಕೊಂಡು ಹೋಗ್ರು. ಒಂದ್ ಕೈಗೆ ಹಾಕ್ಬಿಟ್ಟಿದೆ ಎಲ್ಲೋಡ ಕೈ ಬಟ್ಟೆ ಎಲ್ಲ ಮಾಡ್ಕೊಂಡು ಒಯ್ದ್ಬಿಟ್ಟೆ. ಸುಮ್ಮನೆ ತಿಳಿಸ್ತೆ, ಒಂದು ವಿಶ್ ಮಾಡಲಿಲ್ಲ. ಹೌದಾ? ಒಂದೊಂದು ಟೈಮ್ ನನಗೆ ನಿದ್ದೆಯಲ್ಲಿ ವಿಷ ಕಣ್ಣೆಲ್ಲ ಉರಿತೈತೆ ನನಗೆ. ಹ್ಯಾಪಿ ನ್ಯೂ ಇಯರ್. ಎಲ್ಲ ನೀನು ಅನ್ಕೊಂಡಿದ್ದಾಗಲಿ ಈ ವರ್ಷ. ಮಂಜು ಬಾ. ಕ್ಯಾಮ್ರಾ ಮುಂದೆ ಜಾಮ್ ಹಾಕಿದಾರ, ಕೇಕ್ ಮೇಲೆ ಜಾಮ್ ಹಾಕಿರೋದ್ರಿಂದ ಬಾರೋ ಮಂಜು. ಕ್ಯಾಮ್ರಾಗೆ ಬರಲ್ಲ, ಹಂಗೆ ಕೊಡು, ಹಂಗೆ ತಿನ್ಸು. ಹ್ಯಾಪಿ ನ್ಯೂ ಇಯರ್ ಮಗನೇ. ಸೊ ಕೇಕ್ ತಿನ್ನು.
ಬಾಯಲ್ಲಿ ಇಟ್ಕೊಂಡು ಆಕ್ಚುಲಿ ನಾನು ಡೇಟಲ್ಲೆಲ್ಲ ವಿಷ್ಣು ಡೇಟಲ್ಲಿ ಇರ್ತೀನಿ. ಅವ್ನು ಜಾಸ್ತಿ ಜಂಕ್ ಫುಡ್ಸ್ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಇದಕ್ಕೆ ಬರ್ತೀನಿ ಆಮೇಲೆ ತಿನ್ನೋಣ, ಇದು ಮುಗಿಸ್ಬೇಕು. ಓಕೆನಾ? ಮಾತಾಡ್ತಿರ್ಬೋದು ಅಷ್ಟೇ ಗೈಸ್. ಸೊ ನೋಡಿ ಕೇಕು ನಂತರ ತಿಂಡಿ ಪೋತ, ಬಟ್ ಅದು ನಾನು ಬೇಡ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಕೊಡೋದು ಅಂತ ಹೇಳಿ ಅವಾಯ್ಡ್ ಮಾಡಿದ್ದೆ. ಹೊಸ ವರ್ಷ ಆಗಿರೋದ್ರಿಂದ ಕೊಟ್ಟಿದ್ದೀನಿ. ಚಿನ್ನಿ ಹ್ಯಾಪಿ ನ್ಯೂ ಇಯರ್ ಮಗನೆ. ಹಾಂ ಹ್ಯಾಪಿ ನ್ಯೂ ಇಯರ್ ಗೈಸ್. ಅಷ್ಟೇ ಇದಾಗಿತ್ತು ಸೊ ಇವತ್ತಿನ ಬ್ಲಾಗ್. ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದ್ಸತಿ 2025ನ ಕೊನೆಯ ಹಾಗೂ 2026ನ ಮೊದಲನೇ ಬ್ಲಾಗ್ ಆಗಿದೆ ಇದು. ತುಂಬಾನೇ ಖುಷಿ ಇದೆ ಅಷ್ಟೇ. ಅಳ್ಬೇಡ, ವರ್ಷ ಪೂರ್ತಿ ಅಳ್ತೀಯ. ನೀವು ಚಿಕ್ಕವಳಿದ್ದ ಅವನು ಅಳ್ತಾರದು ಅದಕ್ಕಲ್ಲ, ಕೇಕ್ ಕೊಡು ಅಂತ. ನೀವು ಚಿಕ್ಕವರಿದ್ದಾಗ ಈ ತರ ಮಾಡಿದ ವರ್ಷ ಪೂರ್ತಿ ಅಂದ್ರೆ ಸ್ಕೂಲಿಗೆ ರಜಾ ಹಾಕಿದ್ರೆ ವರ್ಷ ಪೂರ್ತಿ ರಜಾ ಹಾಕ್ತೀವಿ, ಹತ್ತಿರ ವರ್ಷ ಪೂರ್ತಿ ಅಳ್ತೀವಿ ಮೂಢನಂಬಿಕೆ ಅಷ್ಟೇ. ಅಷ್ಟೇ ಗೈಸ್. ಸೊ ಮರಿದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬಾ ಚೆನ್ನಾಗಿ ಕೇಳಿದ್ವಿ ಫ್ರ್ಯಾಂಕ್ ವಿಡಿಯೋಸ್ ಮಾಡಿ ಅಂತ ಹೇಳಿ. ಸೊ ಫ್ರ್ಯಾಂಕ್ ವಿಡಿಯೋ ಬೇಕು ಅಂತಂದ್ರೆ ಸೊ ಈ ವಿಡಿಯೋಗೆ 5K ಲೈಕ್ ಆದರೆ ಸೊ ನಾನು ಫ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ಯಾರಿಗೂ ಏನೋ ಎತ್ತ ಅಂತ ಹೇಳಿ ಸಸ್ಪೆನ್ಸ್ ಆಗಿರೋಣ, ಬಿಕಾಸ್ ಅದು ಫ್ರ್ಯಾಂಕ್ ಅಲ್ವಾ, ಸೊ ಅದಕ್ಕೆ ಅಷ್ಟೇ. ಸೊ ಈ ವಿಡಿಯೋಗೆ 5K ಲೈಕ್ಸ್ ಬಂದರೆ ಸೊ ಖಂಡಿತ ಫ್ರ್ಯಾಂಕ್ ವಿಡಿಯೋಸ್ನ ಮಾಡ್ತೀನಿ ನಾನು. ಬೇಗ ಬೇಗ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗೋಣ. 2026ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ನಾಳೆ ನನ್ನ ಕಾಸ್ಟ್ಯೂಮ್, ವಿಷ್ಣು ಕಾಸ್ಟ್ಯೂಮ್, ಅಂಬಿ ಕಾಸ್ಟ್ಯೂಮ್ ನನ್ನ ಹತ್ರ ಹೋದ್ರೆ ಹೇಳ್ತಿದ್ದಾನೆ. 3 ಜನದ ಕಾಸ್ಟ್ಯೂಮ್ ತೋರಿಸ್ತೀನಿ ಹಾಗೂ 3 ಜನ ಹೇಗ್ ರೆಡಿ ಆಗ್ತೀವಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬಾಯ್. ಎಲ್ಲರಿಗೂ ಶುಭ ರಾತ್ರಿ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸಿ ಯು. ಬಾಯ್.